ನಮಸ್ಕಾರ ಮಕ್ಕಳೇ. ರಾಷ್ಟ್ರೀಯ ಮಕ್ಕಳ ದಿನದ ಶುಭಾಶಯಗಳು. ನಿನ್ನೆ ತಾನೇ ಚಿಲ್ಡ್ರನ್ಸ್ ಡೇ ಅಬ್ಸರ್ವ್ ಮಾಡಿದ್ದೀರಿ. ನಿಮಗೆಲ್ಲ ಶುಭಾಶಯಗಳು. ಈ ನರ್ಸರೀಸ್ ಆಫ್ ಟ್ಯಾಲೆಂಟಿನ 5ನೆಯ ಈ ಆನ್ಲೈನ್ ತರಗತಿಗೆ ನಿಮಗೆ ಸ್ವಾಗತ. ನೀವು ಬಂದಿದ್ದಕ್ಕೆ ನಮಗೆಲ್ಲ ತುಂಬ ಖುಷಿಯಾಗಿದೆ. ಇವತ್ತು ನಾವು ಒಂದು ವಿಜ್ಞಾನದ ಒಂದು ವಿಷಯವನ್ನ ಕುರಿತು ನಾವು ಕೆಲವು ವಿಷಯಗಳನ್ನ ತಿಳ್ಕೊಳ್ಳೋಣ. ಇವತ್ತು ನಾನು ನಿಮ್ಮ ಜೊತೆಯಲ್ಲಿ ನಮ್ಮ ನರವ್ಯೂಹದ ಬಗ್ಗೆ ಕೆಲವು ವಿಚಾರಗಳನ್ನ ಹಂಚಿಕೊಳ್ಳೋದಕ್ಕೆ ಬಯಸ್ತೀನಿ. ನರಮಂಡಲ ಅಂತ ಕರೀತಾರೆ, ಇಂಗ್ಲಿಷ್ನಲ್ಲಿ ಅದಕ್ಕೆ ನರ್ವಸ್ ಸಿಸ್ಟಮ್ ಅಂತ ಕರೀತಾರೆ. ಈ ಸಿಸ್ಟಮ್ ಅಂದ್ರೆ ಏನು ಅಂತ ನಾವು ಸ್ವಲ್ಪ ಮೊದಲು ತಿಳ್ಕೋಬೇಕು. ಸಿಸ್ಟಮ್ ಅಥವಾ ಒಂದು ವ್ಯೂಹ ಅಂದಾಗ ಇಲ್ಲಿ ಅಂಗವ್ಯೂಹಗಳನ್ನ ಕುರಿತು ನಾವು ಮಾತಾಡ್ತಾ ಇದ್ದೀವಿ. ಅಂಗವ್ಯೂಹ ಅಂದ್ರೆ ಏನು? ನಮ್ಮ ಶರೀರದಲ್ಲಿ ಅನೇಕ ಒಂದು ಕೆಲಸಗಳು ನಡೀಬೇಕು. ಯಾವುದೇ ಜೀವಿಯ ಶರೀರದಲ್ಲಿ ಆ ಕೆಲಸಗಳು ನಡೀತಾನೇ ಇರಬೇಕು. ಆ ಕೆಲಸಗಳು ನಡೀತಿದ್ದರೆ ಇದ್ರೆ ಜೀವ ಉಳಿಯೋದಕ್ಕೆ ಸಾಧ್ಯ. ಉದಾಹರಣೆಗೆ ಉಸಿರಾಟ, ಶಕ್ತಿ ಉತ್ಪಾದನೆ ಮಾಡೋದಕ್ಕೆ ಉಸಿರಾಟ ಅವಶ್ಯಕ. ಹಾಗೆಯೇ ಆಹಾರವನ್ನು ಒಳಗೆ ತೆಗೆದುಕೊಳ್ಳೋದು, ಅದನ್ನ ಜೀರ್ಣ ಮಾಡಿಕೊಳ್ಳೋದು, ಅದನ್ನ ದೇಹಗತಗೊಳಿಸಿಕೊಳ್ಳೋದು ಮತ್ತು ಪಚನವಾಗದ ಆಹಾರವನ್ನ, ತ್ಯಾಜ್ಯಗಳನ್ನ ಮತ್ತು ಶರೀರದಲ್ಲಿ ಉತ್ಪತ್ತಿಯಾಗುವಂತಹ ಕಶ್ಮಲಗಳನ್ನ ಆಚೆಗೆ ಹಾಕೋದು. ಇದನ್ನ ಮಾಡದೇ ಇದ್ರೆ ಜೀವ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ನಮ್ಮ ಚಲನೆಯನ್ನ ನಿಯಂತ್ರಣ ಮಾಡೋದು, ನಮ್ಮ ಶರೀರದ ಅನೇಕ ಚಟುವಟಿಕೆಗಳನ್ನ ಸಮನ್ವಯಗೊಳಿಸುವಂತಹ ಮತ್ತು ಅವುಗಳನ್ನ ನಿಯಂತ್ರಿಸುವಂತಹ ಒಂದು ವ್ಯವಸ್ಥೆ ಬೇಕಾಗುತ್ತೆ. ಈ ಮೂಲಭೂತ ಚಟುವಟಿಕೆಗಳು ನಮ್ಮ ಶರೀರದಲ್ಲಿ ನಡೀದೇ ಇದ್ರೆ ಜೀವಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ, ನಾವು ಕೂಡ ಬದುಕುಳಿಯೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ there are some basic activities which all living beings will have to carry out in order to survive. Basic activities include, for example, digestion of food, for example, responding to stimuli, movement, control and coordination, excretion. ಈ ಎಲ್ಲ ಚಟುವಟಿಕೆಗಳು ನಮ್ಮ ಶರೀರದಲ್ಲಿ ನಡೀತಾನೆ ಇರಬೇಕು. ಇದು ನಡೀತಾ ಇದ್ರೆ ನಮ್ಮ ಶರೀರಕ್ಕೆ ತೊಂದರೆ ಆಗುತ್ತೆ ಅಥವಾ ಜೀವ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಸಂತಾನೋತ್ಪತ್ತಿಯು ಕೂಡ ಅಂತಹ ಒಂದು ಮೂಲಭೂತ ಜೈವಿಕ ಕ್ರಿಯೆಗಳಲ್ಲಿ ಒಂದು. ಸೊ ನಾವು ಈ ಒಂದು ಚಟುವಟಿಕೆಗಳಲ್ಲಿ ನಾವು ನೋಡಿದಾಗ ಇವೆಲ್ಲ ಹೇಗೆ ನಡೀತದೆ? ಸರಳ ಜೀವಿಗಳು ಅಮೀಬಾ ಅಂತ ತಗೊಳ್ಳಿ, ಅದರ ಶರೀರದಲ್ಲಿ ಒಂದೇ ಒಂದು ಕೋಶ, ಅದರ ಇಡೀ ಶರೀರನೇ ಒಂದು ಜೀವಕೋಶದಿಂದ. ಆದ್ರೆ ಕಾಂಪ್ಲೆಕ್ಸ್ ಆರ್ಗಾನಿಸಮ್ಸ್ ಏನೆಲ್ಲ ಮಾಡ್ತದೆ ಅದೆಲ್ಲವನ್ನು ಅದು ಮಾಡುತ್ತೆ. ಅದು ಉಸಿರಾಡುತ್ತೆ, ಆಹಾರವನ್ನು ತೆಗೆದುಕೊಳ್ಳುತ್ತೆ, ಆಹಾರವನ್ನು ಪಚನ ಮಾಡುತ್ತೆ, ವಿಸರ್ಜನೆ ಮಾಡ್ತದೆ, ಹೊರಗಡೆ ಇರುವಂತಹ ಪ್ರಚೋದನೆಗಳಿಗೆ ಪ್ರತಿಕ್ರಿಯೆ ಕೊಡ್ತದೆ, ಸಂತಾನೋತ್ಪತ್ತಿ ಮಾಡುತ್ತೆ. ಎಲ್ಲ ಜೀವಕ್ರಿಯೆಗಳು ತುಂಬಾ ಸರಳವಾಗುತ್ತೆ, ಒಂದೇ ಒಂದು ಜೀವಕೋಶದಲ್ಲಾಗುತ್ತೆ. ಆದ್ರೆ ನಾವು ಮನುಷ್ಯರು ತುಂಬಾ ಸಂಕೀರ್ಣವಾದಂತಹ ಒಂದು ಜೀವಿಗಳು. ನಮಗೆ ಅಂಗವ್ಯೂಹಗಳು ಬೇಕು, ಆರ್ಗನ್ ಸಿಸ್ಟಮ್ಸ್ ಅಂತ ಕರೀತಾರೆ. ಅಂದ್ರೆ ಏನು ಆರ್ಗನ್ ಸಿಸ್ಟಮ್ ಅಂತ ಅಂದಾಗ, ಈ ಆರ್ಗನ್ ಸಿಸ್ಟಮ್ಗಳು ಏನು ಅಂತಂದ್ರೆ ಒಂದು ಅಥವಾ ಹೆಚ್ಚು, ಒಂದಕ್ಕಿಂತ ಹೆಚ್ಚು ಕೆಲಸಗಳು ನಡೆಯಬಹುದು ಒಂದು ಆರ್ಗನ್ ಸಿಸ್ಟಮ್ ಇಂದ. ಹೆಚ್ಚು ನಿರ್ದಿಷ್ಟ ಕಾರ್ಯಗಳನ್ನ ನಿರ್ವಹಿಸೋದಕ್ಕೆ ಅನೇಕ ಅಂಗಗಳು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ರೆ ಆ ಅಂಗಗಳ ಸಮೂಹಕ್ಕೆ ನಾವು ಆ ಅಂಗವ್ಯೂಹ ಅಥವಾ ಆರ್ಗನ್ ಸಿಸ್ಟಮ್ ಅಂತ ಕರೀತೀವಿ. It's a group of organs that work together to perform one or more functions. So ಈಗ ಯಾವ್ಯಾವುದು ನಮ್ಮ ಶರೀರದಲ್ಲಿ ಇರುವಂತಹ ಅಂತಹ ಒಂದು ಆರ್ಗನ್ ಸಿಸ್ಟಮ್ಗಳು ಯಾವುದು? ಉದಾಹರಣೆಗೆ ಸಾಗಾಣಿಕಾ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ಕರಿತೀವಿ. ಅದಕ್ಕೆ ರಕ್ತ ಪರಿಚಲನಾ ವ್ಯವಸ್ಥೆ ಅಂತ ಕೂಡ ಕರಿತೀವಿ, ಅಂದ್ರೆ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ. ಜೀರ್ಣಾಂಗ ವ್ಯೂಹ, ಡೈಜೆಸ್ಟಿವ್ ಸಿಸ್ಟಮ್. ಹಾಗೇನೆ ಶ್ವಾಸಾಂಗಗಳ ವ್ಯೂಹ ಅಂದ್ರೆ ರೆಸ್ಪಿರೇಟರಿ ಸಿಸ್ಟಮ್. ಹಾಗೇನೆ ವಿಸರ್ಜನಾಂಗಗಳ ವ್ಯೂಹ, ಎಕ್ಸ್ಕ್ರೀಟರಿ ಸಿಸ್ಟಮ್. ಅಸ್ಥಿಪಂಜರ ವ್ಯೂಹ, ಸ್ಕೆಲಿಟಲ್ ಸಿಸ್ಟಮ್. ನರವ್ಯೂಹ, ನರ್ವಸ್ ಸಿಸ್ಟಮ್. ಸ್ನಾಯು ವ್ಯೂಹ ಅಂದ್ರೆ ಮಸ್ಕ್ಯುಲರ್ ಸಿಸ್ಟಮ್. ಈ ತರ ಅನೇಕ ವ್ಯವಸ್ಥೆಗಳು, ಅಂಗವ್ಯೂಹಗಳು, ಅಂಗಮಂಡಲಗಳು ನಮ್ಮ ಶರೀರದಲ್ಲಿ. ನಮ್ಮ ಶರೀರ ತುಂಬಾ ಸಂಕೀರ್ಣವಾಗುವುದರಿಂದ ಈ ಆರ್ಗನ್ ಸಿಸ್ಟಮ್ಗಳು ನಮ್ಮಲ್ಲಿ ಇರಬೇಕಾಗುತ್ತೆ. ಅದು ಇಲ್ಲ ಅಂದ್ರೆ ನಮ್ಗೆ ಈ ಮೂಲಭೂತ ಜೀವನ ಕ್ರಿಯೆಗಳನ್ನ
ನಾವು ನಿರ್ವಹಣೆ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ, ಜೀವ ಉಳಿಯುವುದಕ್ಕೂ ಕೂಡ ಸಾಧ್ಯ ಆಗುವುದಿಲ್ಲ. ಈಗ ನಾನು ನಿಮಗೆ ಕೆಲವು ಅಂಗವ್ಯೂಹಗಳನ್ನ ತೋರಿಸ್ತೀನಿ. ಈಗ ನೀವು ನೋಡ್ತಾ ಇದ್ದೀರಿ ನೋಡಿ, ಅಲ್ಲಿ ನಿಮ್ಗೆ ಹೃದಯ ಕಾಣಿಸ್ತಾ ಇದೆ. ನಾನು ನಿಮ್ಗೆ ಒಂದ್ಸಲ ಅದನ್ನ ಈ ಸ್ಕ್ರೀನ್ ಮೇಲೆ ಮಾಡ್ತೀನಿ. ಹೃದಯ ಹೃದಯ ಇದೆ, ಹಾಗೇನೆ ರಕ್ತನಾಳಗಳು ಕಾಣಿಸ್ತಾ ಇದೆ. ಅಪಧಮನಿಗಳು, ಅಭಿಧಮನಿಗಳು, ಆರ್ಟರೀಸ್ ಅಂಡ್ ವೀನ್ಸ್. ಕೆಲವು ದೊಡ್ಡ ದೊಡ್ಡ ಅಪಧಮನಿಗಳಿವೆ, ಕೆಲವು ದೊಡ್ಡ ದೊಡ್ಡ ಅಭಿಧಮನಿಗಳಿವೆ, ಮೇಜರ್ ಆರ್ಟರೀಸ್ ಅಂಡ್ ಮೇಜರ್ ವೀನ್ಸ್. ಹಾಗೇನೆ ಕ್ಯಾಪಿಲರೀಸ್ ಇದೆ. ಈ ಎಲ್ಲವೂ ಕೂಡ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಶರೀರದಲ್ಲಿ ಸಾಗಾಣಿಕೆಯ ಕೆಲಸವನ್ನು ಮಾಡಿ ಏನೇನ್ ಸಾಧಿಸ್ಬೇಕು? ಆಕ್ಸಿಜನ್ ಅನ್ನ ಸಾಧಿಸ್ಬೇಕು. ನಮ್ಮ ಶರೀರದಲ್ಲಿ ಕೆಲವು ರಾಸಾಯನಿಕಗಳು ಉತ್ಪತ್ತಿ ಆಗುತ್ತೆ, ಅವುಗಳನ್ನ ಶರೀರದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಶರೀರದಲ್ಲಿ ಅನೇಕ ಒಂದು ತ್ಯಾಜ್ಯ ಪದಾರ್ಥಗಳು ಉತ್ಪತ್ತಿ ಆಗುತ್ತೆ, ಅದನ್ನ ಇಂಗ್ಲಿಷ್ ನಲ್ಲಿ ಮೆಟಬಾಲಿಕ್ ವೇಸ್ಟ್ ಅಂತ ಕರೀತಾರೆ. ಆ ಮೆಟಬಾಲಿಕ್ ವೇಸ್ಟ್ ನಮ್ಮ ಶರೀರದಲ್ಲಿ ಸಂಗ್ರಹವಾಗಿಬಿಟ್ರೆ ಅದು ನಮ್ಮ ಶರೀರಕ್ಕೆ ವಿಷವಾಗಿ ಪರಿಣಮಿಸೋದ್ರಿಂದ ನಾವು ಅದನ್ನು ಹೊರ ಹಾಕಬೇಕು. ಈ ರಕ್ತ ಪರಿಚಲನಾ ವ್ಯವಸ್ಥೆ ಏನ್ ಮಾಡುತ್ತೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಶ್ವಾಸಕೋಶಕ್ಕೆ ತೆಗೆದುಕೊಂಡು ಹೋಗುತ್ತೆ, ಯೂರಿಯಾ ನಾವನ್ನ ನಮ್ಮ ಮೂತ್ರಪಿಂಡಗಳಿಗೆ ತೆಗೆದುಕೊಂಡು ಹೋಗುತ್ತೆ. ಹೀಗೆ ಶರೀರದಲ್ಲಿ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ಬೇರೆ ಬೇರೆ ಪೋಷಕಾಂಶಗಳು, ಗ್ಲೂಕೋಸ್, ಇವುಗಳನ್ನೆಲ್ಲ ಒಂದು ಶರೀರದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಸಾಗಣೆ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಇದು ನಮ್ಮ ಶರೀರದಲ್ಲಿ ಇರುವಂತಹ ಒಂದು ಪ್ರಮುಖವಾದಂತಹ ಅಂಗವ್ಯೂಹ, ಆರ್ಗನ್ ಸಿಸ್ಟಮ್. ಸೊ ಮೇನ್ ಫಂಕ್ಷನ್ ಇಸ್ ಟ್ರಾನ್ಸ್ಪೋರ್ಟ್ ಆಫ್ ಮೆಟೀರಿಯಲ್ಸ್. ಇದು ಒಂದು. ಮುಂದಿನ ಇನ್ನೊಂದು ತೋರಿಸ್ತಾ ಇದ್ದೀನಿ, ನಿಮಗೆಲ್ಲ ತುಂಬಾ ಪರಿಚಿತವಾಗಿದೆ. ನೀವು ಹಿಂದಿನ ತರಗತಿಗಳಲ್ಲಿ ಇದರ ಬಗ್ಗೆ ಓದಿದ್ದೀರಿ. ಇದನ್ನ ಶ್ವಾಸಾಂಗ ವ್ಯೂಹ ಅಂತ ಕರೀತಾರೆ. ಅಂದ್ರೆ ಉಸಿರಾಟದ ವ್ಯವಸ್ಥೆ ಪ್ರಧಾನವಾದ ಅಂಗ ಯಾವುದು ಅಂತಂದ್ರೆ ನಮ್ಮ ಶ್ವಾಸಕೋಶಗಳು. ಹಾಗೇನೆ ಇಲ್ಲಿ ಬರುವಂತಹ ಟ್ರೇಕಿಯ ಇರಬಹುದು, ಟ್ರೇಕಿಯೋಲ್ಸ್ ಗಳಿರಬಹುದು, ಅವುಗಳೆಲ್ಲ ಬ್ರಾಂಚ್ಗಳಾಗಿರೋದು ನೋಡಬಹುದು. ಶ್ವಾಸಕೋಶದ ಒಳಗಡೆ ಇರಬಹುದು. ಅಲ್ಲಿ ಆಲ್ವಿಯೋಲೈ ಇರುತ್ತೆ, ಆ ಬ್ರಾಂಚ್ಗಳ ತುದಿಗಳಲ್ಲಿ ಒಂದು ಗಾಳಿಯ ಚೀಲಗಳೆಲ್ಲ ಒಂಥರ ದ್ರಾಕ್ಷಿ ಗೊಂಚಲಿನ ತರ ತುಂಬಿಕೊಂಡಿರುತ್ತೆ, ಅವುಗಳನ್ನ ಆಲ್ವಿಯೋಲೈ ಅಂತ ಕರೀತೀವಿ. ಅದರ ಸುತ್ತ ರಕ್ತನಾಳಗಳ ಒಂದು ಕಿರು ರಕ್ತನಾಳಗಳು, ಕ್ಯಾಪಿಲರೀಸ್ ಅಂತ, ಅವುಗಳು ಆವರಿಸಿಕೊಂಡಿರುತ್ತೆ. ಇದೇನ್ ಮಾಡುತ್ತೆ ಅಂತಂದ್ರೆ ನಮ್ಮ ಶರೀರದ ಪ್ರತಿಯೊಂದು ಜೀವಂತ ಜೀವಕೋಶಕ್ಕೆ ಆಕ್ಸಿಜನ್ ಅನ್ನ ತೆಗೆದುಕೊಂಡು ಹೋಗಿ ಒದಗಿಸುತ್ತೆ. ಹಾಗೆಯೇ ಅಲ್ಲಿ ಉತ್ಪತ್ತಿಯಾದ ಕಾರ್ಬನ್ ಡೈಆಕ್ಸೈಡ್ ಅನ್ನ ಮತ್ತೆ ವಾಪಸ್ ರಕ್ತದ ಮೂಲಕ ಬಂದು ಶ್ವಾಸಕೋಶಕ್ಕೆ ಹೋಗಿ ಆಮೇಲೆ ನಾವು ಮೂಗಿನ ಮೂಲಕ ಅದನ್ನ ಹೊರಕ್ಕೆ ಹಾಕ್ತೀವಿ ಕಾರ್ಬನ್ ಡೈಆಕ್ಸೈಡ್. ಹೀಗೆ ಇದು ನಮ್ಮ ಶರೀರದಲ್ಲಿ ಇರುವಂತಹ ಇನ್ನೊಂದು ಅಂಗವ್ಯೂಹ. ಇದನ್ನ ಶ್ವಾಸಾಂಗ ವ್ಯೂಹ, ರೆಸ್ಪಿರೇಟರಿ ಸಿಸ್ಟಮ್ ಅಂತ ಹೇಳಿ ನಾವು ಕರೀತೀವಿ. ಇನ್ನೊಂದು ಸಿಸ್ಟಮ್ ಅನ್ನ ನಾನು ನಿಮ್ಗೆ ತೋರಿಸ್ತೀನಿ. ಇದು ನಿಮ್ಗೆಲ್ಲ ಚಿರಪರಿಚಿತವಾದದ್ದು. ಆಹಾರ ಸೇವನೆ, ಆಹಾರ ಜೀರ್ಣವಾಗುವಿಕೆ, ಆಹಾರ ರಕ್ತಗತವಾಗುವಿಕೆ ಮತ್ತು ಮಲಿನ ಪದಾರ್ಥಗಳು ಯಾವುದು ಜೀರ್ಣ ಆಗುವುದಿಲ್ಲ ಅದನ್ನು ಹೊರಕ್ಕೆ ಕಳಿಸುವಂತಹ ಒಂದು ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ನೋಡಿ ಎಷ್ಟೊಂದು ಅಂಗಗಳಿವೆ. ನಮ್ಮ ಬಾಯಿ ಇದೆ, ಗಂಟು ಇದೆ, ಅನ್ನನಾಳ ಇದೆ, ಹಾಗೇನೆ ಜಠರ ಇದೆ, ಹಾಗೇನೆ ಪಿತ್ತಕೋಶ ಇದೆ, ಆಮೇಲೆ ಪ್ಯಾಂಕ್ರಿಯಾಸ್ ಇದೆ, ಸಣ್ಣ ಕರಳಿದೆ, ದೊಡ್ಡ ಕರಳಿದೆ. ಇವೆಲ್ಲ ಸೇರಿ ಒಂದು ಅಂಗಗಳ ವ್ಯೂಹ. ವ್ಯೂಹ ಅಂದ್ರೆ ಗ್ರೂಪ್ ಆಫ್ ಆರ್ಗನ್ಸ್ ಅಂತ ನೀವು ಅರ್ಥ ಮಾಡ್ಕೋಬೇಕು. ಇವೆಲ್ಲದರ ಉದ್ದೇಶ ಒಂದೇ, ಆಹಾರ ಪಚನವಾಗಬೇಕು. ಸೊ ಇದನ್ನ ಜೀರ್ಣಾಂಗ ವ್ಯೂಹ ಅಥವಾ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಕರೀತೀವಿ. ಇನ್ನೊಂದು ನೋಡಿ, ಇದು ನಿಮ್ಗೆಲ್ಲ ಪರಿಚಯ. ನಮ್ಮ ಶರೀರದಲ್ಲಿ ಇರುವಂತಹ ರಕ್ತ, ಮಾಂಸಖಂಡಗಳು ಇವೆಲ್ಲ ತೆಗೆದ್ರೆ ಉಳಿಯುತ್ತಲ್ಲ ಗಟ್ಟಿ ಭಾಗ, ಇದನ್ನ ಅಸ್ಥಿ ಪಂಜರದ ವ್ಯೂಹ ಅಥವಾ ಅಸ್ಥಿ ವ್ಯೂಹ ಅಂತ ಕರೀತೀವಿ, ಸ್ಕೆಲಿಟಲ್ ಸಿಸ್ಟಮ್. ಹಾಗೆಯೇ ನಮ್ಮ ಶರೀರದಲ್ಲಿ ಇನ್ನೂ ಅನೇಕ, ಇದು ನಿಮ್ಗೆ ಪರಿಚಿತವಾಗುತ್ತೆ. ನಮ್ಮ ಶರೀರದಲ್ಲಿ ಉತ್ಪತ್ತಿಯಾಗುವಂತಹ ಚಯಾಪಚಯ ತ್ಯಾಜ್ಯಗಳು ಅಂದ್ರೆ ಮೆಟಬಾಲಿಕ್ ವೇಸ್ಟ್ಸ್, ಶರೀರದಲ್ಲಿ ನಡೆಯುವಂತಹ ರಾಸಾಯನಿಕ ಕ್ರಿಯೆಗಳಲ್ಲಿ ಉತ್ಪತ್ತಿಯಾಗುವಂತಹ ವ್ಯರ್ಥ ಪದಾರ್ಥಗಳಿಗೆಲ್ಲ ಅದನ್ನು ನಾವು ಮೆಟಬಾಲಿಕ್ ವೇಸ್ಟ್, ಚಯಾಪಚಯ ತ್ಯಾಜ್ಯಗಳು ಕರೀತೀವಿ. ಆ ಚಯಾಪಚಯ ತ್ಯಾಜ್ಯಗಳಲ್ಲಿ ಯೂರಿಯಾ ಬಹಳ ಮುಖ್ಯವಾದದ್ದು. ಆ ಯೂರಿಯಾ ಯೂರಿನ್ ಆಗಿ ನಮ್ಮ ಶರೀರದಿಂದ ಹೊರಗಡೆ ಹೋಗ್ಬೇಕು, ಅಲ್ಲೇ ಉಳ್ಕೊಂಡ್ರೆ ನಮ್ಮ ಶರೀರಕ್ಕೆ ಹಾನಿಯಾಗುತ್ತೆ. ಇದನ್ನ ನಮ್ಮ ಮೂತ್ರಪಿಂಡಗಳ ಕೆಲಸ ಮಾಡುತ್ತೆ. ಆ ವ್ಯವಸ್ಥೆಯನ್ನ ನಾವು ಎಕ್ಸ್ಕ್ರೀಟರಿ ಸಿಸ್ಟಮ್, ನಮ್ಮ ಶರೀರದಲ್ಲಿ ಅನೇಕ ವಿಸರ್ಜನೆಯ ಅಂಗಗಳಿವೆ, ಅದರಲ್ಲಿ ಪ್ರಮುಖವಾದದ್ದು ಕಿಡ್ನಿ.
ಅಂದ್ರೆ ಮೂತ್ರಪಿಂಡ. ಹಾಗೇನೆ ಇದೊಂದು ವ್ಯವಸ್ಥೆ ಇದೆ ನೋಡಿ. ನಮ್ಮ ಮಿದುಳಿನಲ್ಲಿ ಒಂದಿಷ್ಟು ಭಾಗಗಳಿವೆ. ಪಿಟ್ಯೂಟರಿ ಅಂತ ಹೇಳಿ ಇದೆ, ಪೀನಸ್ ಗ್ಲಾಂಡ್ ಅಂತ ಹೇಳಿ ಇದೆ. ಇಲ್ಲಿ ಗಂಟಲಿನ ಹತ್ರ ಥೈರಾಯ್ಡ್ ಮತ್ತು ಪ್ಯಾರಾಥೈರಾಯ್ಡ್ ಗ್ರಂಥಿಗಳು ಅಂತ ಇದೆ. ಇಲ್ಲಿ ಥೈಮಸ್ ಗ್ಲ್ಯಾಂಡ್ ಅಂತ ಎದೆಯ ಭಾಗದಲ್ಲಿ ಹೃದಯದ ಸಮೀಪ ಇರುವಂತದ್ದು. ನಾನು ಅದನ್ನ ನಿಮ್ಗೆ ಸ್ವಲ್ಪ ತೋರಿಸ್ತೇನೆ. ಸೊ ಈ ಭಾಗದಲ್ಲಿ ಒಂದು ಥೈಮಸ್ ಗ್ಲ್ಯಾಂಡ್ ಅಂತ ಹೇಳುವಂತದ್ದೆ. ಈ ಮೂತ್ರಪಿಂಡಗಳ ಮೇಲ್ಭಾಗದಲ್ಲಿ ನೋಡಿ, ಇಲ್ಲಿ ಒಂದು ಟೋಪಿ ತರ ಕುತ್ಕೊಂಡಿದೆ. ಇದನ್ನ ಅಡ್ರಿನಲ್ ಗ್ಲ್ಯಾಂಡ್ ಅಂತ ಕರೀತೀವಿ. ಇದು ಪ್ಯಾಂಕ್ರಿಯಾಸ್, ಆಹಾರ ಪಚನ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದು ಓವರೀಸ್, ಹೆಣ್ಣು ಮಕ್ಕಳಲ್ಲಿ ಇರುವಂತದ್ದು ಓವರೀಸ್. ಗಂಡಸರಲ್ಲಿ ಇರುವಂತದ್ದು ಟೆಸ್ಟಿಕಲ್ಸ್. ಸೊ ಈ ತರ ನಮ್ಮ ಶರೀರದಲ್ಲಿ ಅನೇಕ ಈ ತರ ಭಾಗಗಳಿವೆ. ಇವುಗಳದ್ದೇ ಒಂದು ವ್ಯವಸ್ಥೆ, ಇವುಗಳದ್ದೇ ಒಂದು ಅಂಗವ್ಯೂಹ. ಇದನ್ನ ಎಂಡೋಕ್ರೈನ್ ಗ್ಲಾಂಡ್ಸ್ ಅಂದ್ರೆ ನಿರ್ನಾಳ ಗ್ರಂಥಿಗಳ ವ್ಯೂಹ ಅಥವಾ ಅಂತಃಸ್ರಾವಕ ಗ್ರಂಥಿಗಳ ವ್ಯೂಹ ಅಂತ ಕರೀತೀವಿ. ಇವೆಲ್ಲ ಏನ್ ಮಾಡುತ್ತೆ ಅಂದ್ರೆ ಒಂದು ವಿಶಿಷ್ಟವಾದ ರಾಸಾಯನಿಕಗಳನ್ನ ಉತ್ಪತ್ತಿ ಮಾಡಿ ನಮ್ಮ ರಕ್ತಕ್ಕೆ ಬಿಟ್ಕೊಳ್ಬೇಕು. ಅವೆಲ್ಲ ಕೆಮಿಕಲ್ಸ್. ಆ ಕೆಮಿಕಲ್ಸ್ಗಳು ನಮ್ಮ ಶರೀರದಲ್ಲಿ ಏನೇನು ಬದಲಾವಣೆಗಳಾಗಬೇಕು, ಯಾವ ಚಟುವಟಿಕೆಗಳ ನಿಯಂತ್ರಣ ಆಗಬೇಕು, ಅವುಗಳನ್ನ ನಿಯಂತ್ರಿಸೋದು, ಸಮನ್ವಯಗೊಳಿಸುವ ಕೆಲಸವನ್ನ ಮಾಡುತ್ತೆ. ಇದು ಕೂಡ ನಮ್ಮ ಆರ್ಗನ್ ಸಿಸ್ಟಮ್ಗಳಲ್ಲಿ ಒಂದು ಪ್ರಮುಖವಾದಂತಹ ವ್ಯವಸ್ಥೆ. ಅಂತಃಸ್ರಾವಕ ಗ್ರಂಥಿಗಳ ವ್ಯೂಹ ಎಂಡೋಕ್ರೈನ್ ಸಿಸ್ಟಮ್ ಅಂತ ಕರೀತೀವಿ. ಹಾಗೆ ಎಕ್ಸೋಕ್ರೈನ್ ಸಿಸ್ಟಮ್ ಅಂದ್ರೆ ನಾಳ ಗ್ರಂಥಿಗಳ ವ್ಯೂಹ, ಬಹಿಸ್ರಾವಕ ಗ್ರಂಥಿಗಳ ವ್ಯೂಹ ಅಂತೇಳಿ ಇದೊಂದು ವ್ಯವಸ್ಥೆ. ನಾನು ಎಲ್ಲವನ್ನೂ ಇಲ್ಲಿ ನಿಮ್ಗೆ ಹೇಳ್ತಾ ಇಲ್ಲ. ಒಟ್ಟಿನಲ್ಲಿ ಅಂತವ್ಯೂಹ ಅಂದ್ರೆ ಏನು ಅನ್ನೋದನ್ನ ನಿಮ್ಗೆ ಪರಿಚಯ ಮಾಡ್ತಿದ್ದಕ್ಕೆ ನಾನು ಪ್ರಯತ್ನ. ಇದು ಒಂದು ನೋಡಿ, ಇಲ್ಲೆಲ್ಲ ನೋಡಿ, ಇಲ್ಲಿ ನಿಮ್ಗೆ ಇಲ್ಲಿ ಬ್ರೈನ್, ಆಮೇಲೆ ಇಲ್ಲಿ ಇದರ ಒಳಗಡೆ ಒಂದು ಸ್ಪೈನಲ್ ಕಾರ್ಡ್, ಹಾಗೇನೆ ಎಲ್ಲ ಮೈನ ಎಲ್ಲ ಜಾಗಗಳಲ್ಲಿ ನರಗಳ ವ್ಯವಸ್ಥೆ. ಇವುಗಳೆಲ್ಲವೂ ಒಟ್ಟಾಗಿ ಸೇರಿ ನಾವು ಅದನ್ನ ಏನಂತ ಹೇಳ್ತೀವಿ ಅಂತಂದ್ರೆ ನರವ್ಯೂಹ, ನರ್ವಸ್ ಸಿಸ್ಟಮ್. ಏನು ನರ್ವಸ್ ಸಿಸ್ಟಮ್ ಅಂದ್ರೆ ಏನು? ನರ್ವಸ್ ಸಿಸ್ಟಮ್ ಈಸ್ ಎ ನೆಟ್ವರ್ಕ್ ಆಫ್ ನರ್ವ್ ಟಿಶ್ಯೂ. ಅಂದ್ರೆ ನಿಮ್ಗೆ ಗೊತ್ತಿದೆ, ನಮ್ಮ ಶರೀರದಲ್ಲಿ ಮೂಲಭೂತ ಘಟಕಗಳು ಅಂದ್ರೆ ಜೀವಕೋಶಗಳು. ಆ ಅನೇಕ ಜೀವಕೋಶಗಳು ಒಟ್ಟಾಗಿ ಸೇರಿ ಒಂದು ಅಂಗಾಂಶ ಅಂತ ಕರೀತೀವಿ, ಟಿಶ್ಯೂಸ್. ಎಲ್ಲ ರಿಲೇಟೆಡ್ ಟಿಶ್ಯೂಸ್ಗಳು ಒಟ್ಟಾಗಿ ಆರ್ಗನ್ಸ್ ಆಗುತ್ತೆ. ಆರ್ಗನ್ಗಳು ಒಂದಕ್ಕೊಂದು ಸಂಬಂಧಪಟ್ಟಂತಹ ಆರ್ಗನ್ಗಳೆಲ್ಲ ಒಟ್ಟಾಗಿ ಸೇರಿಕೊಂಡು ಒಂದು ಆರ್ಗನ್ ಸಿಸ್ಟಮ್. ನಮ್ಮ ಅನೇಕ ಕಾರ್ಯಗಳನ್ನು ನಿಯಂತ್ರಿಸುವ ಮತ್ತು ಸಮನ್ವಯಗೊಳಿಸುವಂತಹ ನರ ಅಂಗಾಂಶಗಳ ಜಾಲಕ್ಕೆ ನಾವು ನರವ್ಯೂಹ ಅಥವಾ ನರಮಂಡಲ ಅಂತ ಕರಿತೀವಿ. ಅದನ್ನ ನರ್ವಸ್ ಸಿಸ್ಟಮ್ ಅಂತ ಹೇಳ್ತಾರೆ. ಸೊ ನಮ್ಗೆ ಈ ಹಿಂದೆ ಒಂದು ನಾನು ತೋರಿಸಿದ್ದೆ, ಇದು ಯಾವುದು ಅಂತಃಸ್ರಾವಕ ವ್ಯೂಹ ಮತ್ತು ಈಗ ತೋರಿಸ್ತಾ ಇದ್ದಾರೆ ನರವ್ಯೂಹ. ಈ ಎರಡೂ ಕೂಡ ನಮ್ಮ ಶರೀರದಲ್ಲಿ ಮಾಡುವ ಕೆಲಸ ಏನಂದ್ರೆ ನಮ್ಮ ಶರೀರದ ನಾನಾ ಚಟುವಟಿಕೆಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು. ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಂದ್ರೆ ನಿಯಂತ್ರಣ ಮತ್ತು ಸಮನ್ವಯ ಅಂತ ಹೇಳ್ತೀವಿ. ನಿಯಂತ್ರಿಸಬೇಕು ಚಟುವಟಿಕೆಗಳನ್ನು. ಎರಾಬಿರಿಯಾಗಿ ಕೆಲಸ ಮಾಡಬಾರ್ದು, ಹೇಗೋ ಆಡಬಾರ್ದು. ಅದನ್ನೆಲ್ಲ ಬಂದೋಬಸ್ತಲ್ಲಿ ಇಟ್ಕೊಂಡು ಮತ್ತು ಬೇರೆ ಬೇರೆ ಅಂಗಗಳ ಚಟುವಟಿಕೆಗಳನ್ನ ಸಮನ್ವಯಗೊಳಿಸುವಂತಹ ಕೆಲಸವನ್ನ ಮಾಡುವುದು ನಮ್ಮ ಶರೀರದಲ್ಲಿ ಎರಡು ವ್ಯವಸ್ಥೆಗಳು. ಒಂದು ನರವ್ಯೂಹ, ಆಮೇಲೆ ಇನ್ನೊಂದು ನಾನು ಈ ತಾನೇ ನಿಮಗೆ ತೋರಿಸಿದ್ನಲ್ಲ ಈ ಅಂತಃಸ್ರಾವಕ ಗ್ರಂಥಿಗಳ ಒಂದು ವ್ಯೂಹ. ಇವೆರಡರ ಕೆಲಸ ಕಂಟ್ರೋಲರ್ ಕೋಆರ್ಡಿನೇಷನ್ ಆಫ್ ದ ಬಾಡಿ ಆಕ್ಟಿವಿಟೀಸ್. ಸೊ ನಮ್ಗೆ ನರ್ವಸ್ ಸಿಸ್ಟಮ್ ಯಾಕೆ ಬೇಕು? ನಾನು ಆಗ್ಲೇ ಹೇಳಿದೆ, ಒಂದು ಆರ್ಗನ್ ಸಿಸ್ಟಮ್ ಅಂದ್ರೆ ಒಂದೇ ಒಂದು ಕೆಲಸಕ್ಕೆ ಇರಬೇಕಾಗಿಲ್ಲ, ಹಲವು ಕೆಲಸಗಳನ್ನ ಮಾಡುದು. ನಮ್ಮ ನರವ್ಯೂಹ ಕೂಡ ಆ ತರ ಒಂದು ಸಂಕೀರ್ಣವಾದ ಅನೇಕ ಕೆಲಸಗಳನ್ನು ನಿರ್ವಹಿಸುವಂತಹ ಒಂದು ಆರ್ಗನ್ ಸಿಸ್ಟಮ್. ಏನೇನ್ ಮಾಡುತ್ತೆ ಅಂತ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಸಂವಹನ. ನಮ್ಮ ಶರೀರದಲ್ಲಿ ಕಮ್ಯುನಿಕೇಶನ್ ಬಹಳ ಇಂಪಾರ್ಟೆಂಟ್. ಇಟ್ಸ್ ಎ ಕಮ್ಯುನಿಕೇಶನ್ ನೆಟ್ವರ್ಕ್. ಅಂದ್ರೆ ಏನು? ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂಕೇತಗಳನ್ನ ಕಳಿಸುವುದು. ಈ ಉದಾಹರಣೆಗೆ ನನ್ಗೆ ಗೊತ್ತಿಲ್ಲದೇನೆ ನಾನು ಏನೋ ಒಂದು ಪದಾರ್ಥವನ್ನು ಎಡು ಬಿಡ್ತೀನಿ ಅಂತ ಇಟ್ಕೊಂಡು, ಎಡುವಿದ ತಕ್ಷಣ ಅಲ್ಲೇನೋ ಒಂದು ಅಡ್ಡ ಇದೆ ಅನ್ನುವ ಮೆಸೇಜ್ ಇದೆಯಲ್ಲ, ಆ ಸಂದೇಶ ಇದೆಯಲ್ಲ, ಅದು ನನ್ನ ಕಾಲಿನಿಂದ ನನ್ನ ಮಿದುಳಿಗೆ ಹೋಗುತ್ತೆ.
ಹೋಗುವಂತ ಸಂದೇಶ. ಈ ಸಂದೇಶ ಇದೆಯಲ್ಲ, ಇದನ್ನ ಕಮ್ಯುನಿಕೇಶನ್. ಸೊ ಅವರ್ ನರ್ವಸ್ ಸಿಸ್ಟಮ್ ಈಸ್ ಎ ಕಾಂಪ್ಲೆಕ್ಸ್ ಅಂಡ್ ಎ ವೆರಿ ಎಫಿಷಿಯಂಟ್ ಕಮ್ಯುನಿಕೇಶನ್ ನೆಟ್ವರ್ಕ್. ಅಂದ್ರೆ ಸಂವಹನ ಜಾಲ. ಆ ಜಾಲದಿಂದಾಗಿ ನಮ್ಮ ಶರೀರದಲ್ಲಿ ಸಂವಹನ ವ್ಯವಸ್ಥೆ ತುಂಬಾ ಚೆನ್ನಾಗಿ ನಡೀತದೆ. ಇನ್ನೊಂದೇನು ಅಂತಂದ್ರೆ, ನಮ್ಮ ಶರೀರದ ಚಟುವಟಿಕೆಗಳ ನಿಯಂತ್ರಣ ಮತ್ತು ಸಮನ್ವಯ. ಈ ನಿಯಂತ್ರಣ ಅಂದ್ರೆ ಕಂಟ್ರೋಲ್, ಸಮನ್ವಯ ಅಂದ್ರೆ ಕೋಆರ್ಡಿನೇಷನ್. ಕೋಆರ್ಡಿನೇಷನ್ ಅಂದ್ರೆ ಏನು ಅಂತ ಒಂದು ಉದಾಹರಣೆ ಹೇಳಿ. ನೀವು ಕ್ರಿಕೆಟ್ ಆಟ ಆಡ್ತಾ ಇದ್ದೀರಾ. ಕ್ರಿಕೆಟ್ ಆಟ ಆಡ್ತಿರುವಾಗ ನೀವು ಫೀಲ್ಡಿಂಗ್ ಮಾಡ್ತಾ ಇದ್ದೀರಿ. ಬ್ಯಾಟ್ಸ್ಮನ್ ಬಾಲ್ ಅನ್ನು ಹೊರತು ಗಾಳಿಯಲ್ಲಿ ಬರ್ತಾರೆ. ಗಾಳಿಯಲ್ಲಿ ಬರ್ತಿದ್ದಾಗ ಕಣ್ಣು ಆ ಬಾಲ್ ಯಾವ ಕಡೆಯಿಂದ ಬರ್ತಾ ಇದೆ, ಎಷ್ಟು ವೇಗದಲ್ಲಿ ಬರ್ತಾ ಇದೆ, ಯಾವ ದಿಕ್ಕಲ್ಲಿ ಬರ್ತಾ ಇದೆ ಅಂತ ಹೇಳಿ. ಆಮೇಲೆ ನಾವು ನೋಡ್ಬೇಕು ಬಾಲಿನ ಕಡೆ, ಕೈ ಅದಕ್ಕೆ ಸರಿಯಾಗಿ ಜೋಡಿಸ್ಕೋಬೇಕು. ಈ ಎಲ್ಲ ಸಮನ್ವಯಗಳ ಆದ್ರೆ ಆ ಕ್ಯಾಚ್ ಅನ್ನು ಹಿಡಿಯೋದು ಅಥವಾ ಬಾಲ್ ಅನ್ನು ತಡೆಯೋದು ಸಾಧ್ಯವಾಗುತ್ತೆ ಹೊರತು ಇಲ್ಲೇ ಇದ್ರೆ ಆಗೋದು. ಇದಕ್ಕೆ ಸಾಧ್ಯವಾಗುವುದು ನಮ್ಮ ನರ್ವಸ್ ಸಿಸ್ಟಮ್. ಹಾಗೆಯೇ ಶರೀರದ ಸಂತುಲನ, ಬ್ಯಾಲೆನ್ಸ್. ನಮ್ಮ ನರ ವ್ಯೂಹ ಇಲ್ಲದಲೇ ಹೋಗಿದ್ರೆ ನಾವು ತೂರಾಡ್ತಾ ಬಿಡ್ತಾ ಇದ್ವಿ. ನಮ್ಮ ಮೇಲೆ, ನಮ್ಮ ಶರೀರದ ಮೇಲೆ ಒಂದು ಹತೋಟಿ ಇರ್ತಾ ಇರ್ಲಿಲ್ಲ, ಒಂದು ಸಂತುಲನೆ ಇರ್ತಾ ಇರ್ಲಿಲ್ಲ. ನಮ್ಮ ಚಲನೆಗಳು ಸಾಧ್ಯವಾಗ್ತವೆ. ನಾವು ಕೈ ಎತ್ತಬೇಕು ಅಂದ್ರೆ ಕೈ ಎತ್ಬಿಡ್ತೀವಿ. ಕೈ ಎತ್ತಕ್ಕೆ ಇದು ಆದೇಶ ಬರಬೇಕು ಅಂದ್ರೆ ನಮ್ಮ ನರವ್ಯೂಹ ಕೆಲಸ. ಇಲ್ಲಿ ಇರುವಂತಹ ಸ್ನಾಯುಗಳು, ಮಸಲ್ಸ್ ಗಳಿಗೆ ಮೆಸೇಜ್ ಕೊಡಬೇಕು. ಆಗ ಕೊಟ್ಟಾಗ ನಾವು ನಮ್ಮ ಇಚ್ಛೆಯ ಪ್ರಕಾರ ನಮ್ಮ ಶರೀರದಲ್ಲಿ ಕೆಲವು ಚಲಾವಣೆಗಳನ್ನ ಮಾಡಬೇಕು. ಸೊ ಈ ಶರೀರದ ಸಂತುಲನೆ, ಬ್ಯಾಲೆನ್ಸ್ ಮತ್ತು ಚಲನೆಗಳನ್ನ ಕಂಟ್ರೋಲ್ ಮಾಡುವುದು, ಇದು ಕೂಡ ನಮ್ಮ ನರ್ವಸ್ ಸಿಸ್ಟಮ್ ಮಾಡುತ್ತೆ. ಇದರ ಜೊತೆಯಲ್ಲಿ ನಮ್ಮ ಆಲೋಚನೆ, ನೆನಪು, ಭಾವನೆಗಳು, ಕಲಿಕೆ ಇವೆಲ್ಲವೂ ಸಾಧ್ಯವಾಗುವುದು ನಮ್ಮ ನರವ್ಯೂಹ. ಅದರಿಂದ ನಮ್ಮ ಕಲಿಕೆನೇ ಸಾಧ್ಯ ಆಗ್ತಾ ಇದೆ. ಅವರ್ ಇಂಟೆಲಿಜೆನ್ಸ್, ಅವರ್ ಥಿಂಕಿಂಗ್, ಅವರ್ ಫೀಲಿಂಗ್ಸ್, ಅವರ್ ಲರ್ನಿಂಗ್, ಆಲ್ ದೀಸ್ ಥಿಂಗ್ಸ್ ಆರ್ ಪಾಸಿಬಲ್ ಬಿಕಾಸ್ ಆಫ್ ಅವರ್ ನರ್ವಸ್ ಸಿಸ್ಟಮ್. ಅದರ ಜೊತೆಯಲ್ಲಿ ನಮಗೆ ಹೊರ ಪ್ರಪಂಚದ ಅರಿವು ಮತ್ತು ಆ ಬದಲಾವಣೆಗಳು ಬರ್ತವೆ. ಕತ್ತಲಲ್ಲಿ ಹೋಗ್ತಾ ಇರ್ತೀವಿ, ಏನೋ ಒಂದು ಮೃದುವಾದ ಒಂದು ಹಂಗಾಮ ಏನೋ ಒಂದು ಅಲ್ಲಿ ಇರುತ್ತೆ, ಅದನ್ನೇ ಕಾವಿಟ್ಬಿಡ್ತೀವಿ. ತಕ್ಷಣ ನೀವು ಎಚ್ಚರಿಕೆಯಿಂದ ಏನೋ ಗಾಬರಿ ಆಗ್ತದೆ. ಈ ಹೊರ ಪ್ರಪಂಚದ ಅರಿವು ನಮಗೆ ತಂದುಕೊಡೋದು ನಮ್ಮ ಜ್ಞಾನೇಂದ್ರಿಯಗಳು, ನಮ್ಮ ಕಿವಿಗಳು, ನಮ್ಮ ಕಣ್ಣುಗಳು, ನಮ್ಮ ಮೂಗು, ನಮ್ಮ ಚರ್ಮ, ನಮ್ಮ ನಾಲಿಗೆ. ಇವೆಲ್ಲ ಜ್ಞಾನವನ್ನ, ಹೊರ ಪ್ರಪಂಚದ ಜ್ಞಾನವನ್ನು ನಮಗೆ ಹೊರಕ್ಕೆ ಕಳಿಸುವಂತಹ ಇಂದ್ರಿಯಗಳು. ಅವುಗಳ ಏನ್ ಮಾಡ್ತೀವಿ ಅಂದ್ರೆ ಹೊರ ಪ್ರಪಂಚದ ಮಾಹಿತಿಯನ್ನ ನಮ್ಮ ನರವ್ಯೂಹಕ್ಕೆ ತಂದುಕೊಡ್ತೇವೆ. ಅದರಿಂದಾಗಿ ನಾವು ಏನ್ ಮಾಡ್ತೀವಿ, ಅಲ್ಲಿ ಅಪಾಯ ಇದ್ರೆ ಒಂದು ರೀತಿಯಲ್ಲಿ ಪ್ರತಿಕ್ರಿಯೆ ಮಾಡ್ತೀವಿ. ಅಲ್ಲೇನೋ ಒಂದು ಜೋಕ್ ಹೇಳಿದ್ರೆ ಅದಕ್ಕೆ ನಾವು ನಗ್ತೀವಿ. ಅಲ್ಲೇನೋ ಒಂದು ಆದೇಶ ಇದ್ರೆ ಆದೇಶವನ್ನ ಪಾಲನೆ ಮಾಡ್ತೀವಿ. ಅಲ್ಲೇನೋ ಒಂದು ಮಾತನ್ನ ಹೇಳ್ಬೇಕು ಅಂತಂದ್ರೆ, ನಾವು ಒಂದು ಮಾಹಿತಿ ಕೊಡ್ಬೇಕು ಅಂದ್ರೆ ಕೊಡ್ತೀವಿ. ಇದೆಲ್ಲ ಸಾಧ್ಯವಾಗುವುದು ನಮ್ಮ ನರ್ವಸ್ ಸಿಸ್ಟಮ್. ಹಾಗೆಯೇ ನಮ್ಮ ಒಂದು ಅನೇಕ ಸಲ ಕೆಲವು ತುರ್ತು ಪರಿಸ್ಥಿತಿಗಳ ಬಂದ್ರೆ, ಉದಾಹರಣೆಗೆ ನೀವು ಸೈಕಲ್ ಅಲ್ಲಿ ಹೋಗ್ತಾ ಇದ್ದೀರ ಅಂತ ಹೇಳ್ಬೋದು. ಸಡನ್ ಆಗಿ ನೀವು ಯಾವುದೋ ಜ್ಞಾನದ ಸೈಕಲ್ ಹೋಗ್ಕೊಂಡು ಒಂಥರ ಹೋಗ್ತಾ ಇರ್ತೀವಿ. ಹೋಗ್ತಾ ಇರುವಾಗ ಏನೋ ಒಂದು ನಾಯಿ ಬಿಡಿ ಅಡ್ಡ ಬಂದ್ಬಿಡುತ್ತೆ. ತಕ್ಷಣ ಗಾಬರಿ ಆಗಿರ್ಬೇಕಾಗುತ್ತೆ. ಆಗ ನಿಮ್ಮ ಕಣ್ಣಿನ ಪಾಪೆಗಳು ತುಂಬಾ ವಿಸ್ತಾರವಾಗುತ್ತೆ. ಆಮೇಲೆ ಕೈ ಮೇಲೆ ಇರುವ ರೋಮಗಳೆಲ್ಲ, ಶರೀರದ ರೋಮಗಳೆಲ್ಲ ಎದ್ದು ನಿಂತ್ಕೊಳ್ತವೆ. ಆಮೇಲೆ ಎದೆ ಡಗಡಗಡಗಡವಾಗ್ತಾ ಹೆಚ್ಚು ವೇಗವಾಗಿ ಬಡ್ಕೊಳ್ಳಕ್ಕೆ ಶುರುವಾಗುತ್ತೆ. ಆಮೇಲೆ ಮೈ ಮೇಲೆ ಎಲ್ಲ ಚಳಿಗುಳ್ಳೆಗಳು ಬರುತ್ತೆ. ಇದೆಲ್ಲ ನಮ್ಮ ಒಂದು ತುರ್ತು ಪರಿಸ್ಥಿತಿ, ಒಂದು ಜೀವಕ್ಕೆ ಹಾನಿ ಆಗ್ತಾ ಇದೆ ಅಂದಾಗ, ನಮ್ಮ ತಪ್ಪಿಂದ ಆಗ್ತಾ ಇದೆ ಅಂದ್ರೆ ನಮ್ಮ ಶರೀರ ಅದಕ್ಕೆ ಒಂದು ಬಹಳ ಒಳ್ಳೆಯ ರೀತಿಯಲ್ಲಿ ಪ್ರತಿಸ್ಪಂದನ ಮಾಡಿ. ಇದೆಲ್ಲ ಸಾಧ್ಯವಾಗುವುದು ನಮ್ಮ ನರ್ವಸ್ ಸಿಸ್ಟಮ್ ಅಥವಾ ನರವ್ಯೂಹ. ನಮ್ಮ ನರ್ವಸ್ ಸಿಸ್ಟಮ್ ಯಾವ್ಯಾವುದರಿಂದ ಆಗಿದೆ? ಪ್ರಮುಖವಾಗಿ ಒಂದು ನಮ್ಮ ಮಿದುಳು, ಈ ತಲೆಗುಳ್ಳೆಯ ಒಳಗಡೆ ಇರುವಂತಹ ಮಿದುಳು. ಇನ್ನೊಂದು ನಮ್ಮ ಬೆನ್ನು ಮೂಳೆಯ ಒಳಗಡೆ ಇರುವಂತಹ ಮೆದುಳು, ಸ್ಪೈನಲ್ ಕಾರ್ಡ್ ಅಂತ ಇದೆ. ಇನ್ನ ಉಳಿದಿದ್ದೆಲ್ಲ ನಮ್ಮ ಶರೀರದ ತುಂಬಾ ವ್ಯಾಪಿಸಿರುವಂತಹ ನರಗಳು. ಈ ಮೂರು ಸೇರಿ ನಮ್ಮ ನರ್ವಸ್ ಸಿಸ್ಟಮ್.
brain, spinal cord, and a set of nerves which have extended all through the body. ಈ ಮೂರು ಸೇರಿ ನಮ್ಮ ನರವ್ಯೂಹ. ಅಲ್ಲಿ ನೋಡಿ, ಮಿದುಳು ಮತ್ತು ಮಿದುಳು ಬಳ್ಳಿಯನ್ನ ಒಂದು ಬಣ್ಣದಲ್ಲಿ ನಾವು ನೋಡ್ತಾ ಇದ್ದೀವಿ. ಯಾಕೆಂದ್ರೆ ಅವೆರಡೂ ಒಂದು ಭಾಗ ಮಿದುಳು, ನರಗಳದ್ದೇ ಒಂದು ಭಾಗ. ಅದೇನು ಭಾಗಗಳು ಹೇಳಿ ನಾನು ಮುಂದಿನ ಸ್ಕ್ರೀನ್ ನಲ್ಲಿ ಮುಂದಿನ ಸ್ಲೈಡ್ ಅಲ್ಲಿ ನಾವು ತೋರಿಸ್ತೀವಿ. ನಮ್ಮ ನರ್ವ್ ಸಿಸ್ಟಮ್ ಯಾವುದರಿಂದ ಆಗಿದೆ ಅಂತಂದ್ರೆ, ನಮ್ಮ ಶರೀರದಲ್ಲಿ ಎಲ್ಲವೂ ಜೀವಕೋಶಗಳಿಂದ ಆಗಿದೆ ಅಂದಮೇಲೆ ನಮ್ಮ ನರವ್ಯೂಹವು ಕೂಡ ಜೀವಕೋಶಗಳಿಂದಲೇ ಆಗಿದೆ. ಆದರೆ ನರವ್ಯೂಹದಲ್ಲಿ ಒಂದು ವಿಶೇಷ ರೀತಿಯ ಜೀವಕೋಶ ಇದೆ. ಆ ಜೀವಕೋಶಕ್ಕೆ ನರಕೋಶಗಳು, ನರ್ವ್ ಸೆಲ್ಸ್ ಅಂತ ಕರೀತೀವಿ. ಅದಕ್ಕೆ ನ್ಯೂರಾನ್ಸ್ ಅಂತ ಕೂಡ ಕರೀತೀವಿ. ಈ ನ್ಯೂರಾನ್ಸ್ ಗಳಿಗೆಲ್ಲ, ಈ ನ್ಯೂರಾನ್ಸ್ ಗಳಿಂದ ಪ್ರಮುಖವಾಗಿ ನಮ್ಮ ಎಲ್ಲ ನರಮಂಡಲ ಅಥವಾ ನರವ್ಯೂಹ, the entire nervous system is largely made of basic units called nerve cells or neurons. ಆ ನ್ಯೂರಾನ್ಸ್ ಗಳು ಒಂಥರ ನಮ್ಮ ನರವ್ಯೂಹದ ಇಟ್ಟಿಗೆಗಳಿವೆ. ಅಂದ್ರೆ ಒಂದು ಕಟ್ಟಡ ಕಟ್ಟುವಾಗ ನಾವು ಏನು ಪುಟ್ಟ ಪುಟ್ಟ ಘಟಕಗಳಾಗಿ ಇಟ್ಟಿಗೆಗಳನ್ನ ಬಳಸ್ತೀವೋ, ಈ ಅನೇಕ ನ್ಯೂರಾನ್ಗಳು ಸೇರಿ ನಮ್ಮ ನರವ್ಯೂಹ. ಆದ್ದರಿಂದ you can say that neurons are the building blocks of our nervous system. ನಮ್ಮ ನರವ್ಯೂಹದ ಒಂದು ಬೆಳವಣಿಗೆಗೆ ಆಧಾರ ಘಟಕಗಳು ಯಾವುದು ಅಂತಂದ್ರೆ ಈ ನರ್ವ್ ಸೆಲ್ಸ್ ಆರ್ ನ್ಯೂರಾನ್ಸ್, ಅಂದ್ರೆ ನರಕೋಶಗಳು ಅಂತ ಹೇಳಿ ನಾವು ಕರೀತೀವಿ. ಇದನ್ನು ನರಕೋಶದ ಚಿತ್ರಗಳನ್ನ ನೀವಲ್ಲಿ ನೋಡ್ತಾ ಇದ್ದೀವಿ. ಈ ನ್ಯೂರಾನ್ಗಳು ನಮ್ಮ ನರವ್ಯೂಹದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕಗಳು ಅಂತ ಕರೀತೀವಿ. ಏನು ರಚನಾತ್ಮಕ ಅಂದ್ರೆ, it is made of neurons. Nervous system is made of neurons. Like a building or a wall is made of bricks, nervous system is made of nerve cells. ಇದು ಒಂದು ಸ್ಟ್ರಕ್ಚರಲ್ ಕೆಲಸ. ಏನು ಅಂದ್ರೆ, ಈ ನರಕೋಶಗಳಿಂದಲೇ ಇದ್ರೆ ನಮ್ಮ ನರವ್ಯೂಹ ಕೆಲಸ ಮಾಡಲ್ಲ. ನರಕೋಶನ ಕಟ್ ಮಾಡದೆ ಅಂತ ಇಟ್ಕೊಳ್ಳಿ, ಅಂದ್ರೆ ಅದನ್ನ ಇನ್ನೊಂದು ಸಣ್ಣ ಘಟಕವಾಗಿ ಮಾಡಿದ್ರೆ ಅದು ಏನು ಕೆಲಸ ಮಾಡಲ್ಲ. ಅಂದ್ರೆ ನಮ್ಮ ನರವ್ಯೂಹದಲ್ಲಿ ಕಾರ್ಯವನ್ನ ನಿರ್ವಹಿಸುವಂತಹ ಒಂದು ಅತ್ಯಂತ ಚಿಕ್ಕ ಘಟಕ ಯಾವುದು ಅಂದ್ರೆ ನ್ಯೂರಾನ್ ಅಥವಾ ನರಕೋಶ, ನರ್ವ್ ಸೆಲ್ ಅಂತ ಕರೀತೇವೆ. ಸೊ ಈ ನರಕೋಶ ಇದೆಯಲ್ಲ, ಇದರಲ್ಲಿ ಏನೇನಿದೆ ಅಂತಂದ್ರೆ ಪ್ರಮುಖವಾಗಿ ಭಾಗಗಳಿವೆ. ಆದ್ರೆ ಪ್ರಮುಖವಾಗಿ ಇರುವಂಥದ್ದು ಮೂರು ಭಾಗ: ಕೋಶಕಾಯ, ಸೆಲ್ ಬಾಡಿ. ಅಲ್ಲಿ ಅದರ ಒಳಗಡೆ ಒಂದು ನ್ಯೂಕ್ಲಿಯಸ್ ಅನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಸೊ ಇದು ನೋಡಿ, ಇದೆಯಲ್ಲ, ಇದು ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್. ಹಾಗೆಯೇ ಈ ಇಡೀ ಇದೆಯಲ್ಲ, ಇದನ್ನ ನಾವು ಕೋಶಕಾಯ, ಸೆಲ್ ಬಾಡಿ ಅಂತ ಹೇಳಿ. ಅದರ ಜೊತೆಯಲ್ಲಿ ಈ ತುದಿಗಳಿದೆ ನೋಡಿ, ಇದು ಕೋಶದ ಇನ್ನೊಂದು. ಇವುಗಳನ್ನ ನಾವು ಏನ್ ಹೇಳ್ತೀವಿ ಅಂದ್ರೆ ನರ್ವ್ ಎಂಡಿಂಗ್ಸ್ ಅಂತ ಹೇಳ್ತೇವೆ. ಅಂದ್ರೆ ನರಕೋಶದ ದೂರದ ತುದಿಗಳು. ಇಲ್ಲಿಂದ ಈ ಕೋಶ ಕಾಯವನ್ನ ಈ ತುದಿಗಳಿಗೆ ಸಂಪರ್ಕ ಮಾಡುವಂತಹ ಒಂದು ಭಾಗ ಇದೆ. ಈ ಭಾಗವನ್ನ ನಾವು ಆಕ್ಸಾನ್ ಅಂತ ಹೇಳ್ತೇವೆ. ಈ ಕೋಶ ಕಾಯದ ಕೂಡ ಇಲ್ಲಿ ನೋಡಿ, ಎಲ್ಲ ಒಂಥರ ಬೇರಿನ ತರಹ ರಚನೆಗಳನ್ನ ನೀವು ಸುತ್ತಲೂ ಕಾಣ್ತೀವಿ. ಇದನ್ನ ಡೆಂಡ್ರೈಟ್ಸ್ ಅಂತ ಹೇಳ್ತೇವೆ. ಡೆಂಡ್ರೈಟ್ಗಳು, ಕೋಶಕಾಯ ಮತ್ತು ಆಕ್ಸಾನ್ ಮತ್ತು ನರ್ವ್ ಎಂಡಿಂಗ್ಸ್, ಅಂದ್ರೆ ಆ ನರಕೋಶದ ತುದಿಗಳು. ಅಂದ್ರೆ ಈ ಭಾಗದಲ್ಲಿ ಇಲ್ಲಿ ಸಂದೇಶಗಳೆಲ್ಲ ಒಳಗ್ತವೆ. ಸಂದೇಶಗಳೆಲ್ಲ ಹೀಗೆ ಈ ಡೆಂಡ್ರೈಟ್ಸ್ ಗಳ ಮೂಲಕ ಎಲ್ಲ ಒಳಗೆ. ಇಲ್ಲೇನೋ ಒಂದು ಮಾಹಿತಿ ಸಂಸ್ಕರಣೆಯಾಗಿ ಸಂದೇಶ ಈ ಆಕ್ಸಾನಿನ ಮೂಲಕ ಹೋಗಿ ಇದು ಮತ್ತೆ ಪಕ್ಕದ ಇನ್ನೊಂದು ಜೀವಕೋಶಕ್ಕೆ ಹೋಗಬಹುದು, ನರಕೋಶಕ್ಕೆ ಹೋಗಬಹುದು, ಅಥವಾ ಮಸಲ್ಗಳಿಗೆ ಹೋಗಿ ಅಲ್ಲಿ ಏನೋ ಒಂದು ಕ್ರಿಯೆ ಆಗೋದಕ್ಕೆ ಕಾರಣ. ಸೊ ಇದನ್ನ ನಾನು ನೋಡಿ, ಈ ರೀತಿಯಲ್ಲಿ ಚೆನ್ನಾಗಿ ಕಾಣುತ್ತೆ ನರಕೋಶ. ಡೆಂಡ್ರೈಟ್ಸ್ ಯಾವುದು ಅಂತ ನೀವು ಹಾಗೆ ಗಮನಿಸಿ. ಇದು ಆಕ್ಸಾನ್, ಈ ಬಂದಿದೆಯಲ್ಲ, ಇದು ಆಕ್ಸಾನ್. ಇಲ್ಲಿ ಬಂದಿರೋದು ಈ ಭಾಗ ಇದೆಯಲ್ಲ, ಇದನ್ನ ನರ್ವ್ ಎಂಡಿಂಗ್ಸ್ ಅಂತ ಹೇಳ್ತೇವೆ. ಇದು ಕೋಶಕಾಯ. ಕೋಶಕಾಯದಲ್ಲಿ ಒಂದು ನ್ಯೂಕ್ಲಿಯಸ್ ಇದೆ, ಕೋಶ ಕೇಂದ್ರ ಇದೆ. ಹಾಗೆಯೇ
ಇವೆಲ್ಲ ಡೆಂಡ್ರೈಟ್. ಇದು ಆಕ್ಸಾನ್. ಅಂದ್ರೆ ಡೆಂಡ್ರೈಟ್ ಗಳನ್ನ ಮತ್ತು ನರಕೋಶದ ತುದಿಗಳನ್ನ ಒಂದಕ್ಕೊಂದು ಸಂಪರ್ಕ ಮಾಡ್ತಾ ಇದೆಯಲ್ಲ, ಅದನ್ನ ನಾವು ಆಕ್ಸಾನ್ ಅಂತೇಳಿ ಕರೀತೀವಿ. ಸೊ ನಮ್ಮ ಈ ನರಕೋಶಗಳು ಅಥವಾ ನ್ಯೂರಾನ್ಗಳ ಬಗ್ಗೆ ಕೆಲವು ಮಾಹಿತಿಗಳನ್ನ ಸ್ವಲ್ಪ ನೋಡೋಣ. ನೋಡಿ, ನಮ್ಮ ಮಿದುಳು ಒಂದನ್ನು ತಗೋಣ. ನಮ್ಮ ತಲೆಬುಡ್ಡೆ ಒಳಗಡೆ ಇರುವಂತಹ ಒಂದು ಪ್ರಮುಖವಾದ ಅಂಗ ಮಿದುಳು. ಆ ಮಿದುಳಿನಲ್ಲಿ ಸುಮಾರು 100 ಬಿಲಿಯನ್ ನರಕೋಶಗಳು ಇದೆ ಅಂತೇಳಿ ಅಂದಾಜು ಮಾಡ್ತಾರೆ. ಈ 100 ಬಿಲಿಯನ್ ಅಂದ್ರೇನು? 100ರ ಮುಂದೆ 6 ಸೊನ್ನೆಗಳನ್ನ ಹಾಕ್ತಾ ಹೋಗ್ಬೇಕು. 100ರ ಮುಂದೆ 6 ಸೊನ್ನೆಗಳು. 100 ಬಂತೀವಿ, ಇದ್ರ ಮುಂದೆ ಇನ್ನು 2, 3, 4, 5, 6 ಇಷ್ಟು ನರಕೋಶಗಳು ಇರುತ್ತೆ ಅಂತೇಳಿ ಅಂದಾಜು. ವಯಸ್ಸಾಗ್ತಾ ಇದ್ದ ಹಾಗೆ, ಅಂದ್ರೆ ಒಂದು 20 ವರ್ಷ ಆದ್ಮೇಲೆ ಕ್ರಮೇಣ ಈ 100 ಬಿಲಿಯನ್ ಇರುವಂತಹ ನರಕೋಶಗಳ ಸಂಖ್ಯೆ ಕಡಿಮೆ ಆಗ್ತಿರುತ್ತೆ. ಹೆಚ್ಚು ಹೆಚ್ಚು ವಯಸ್ಸಾದ ಹಾಗೆ ಆ ನರಕೋಶಗಳ ಪ್ರಮಾಣ ಕಮ್ಮಿ ಆಗ್ತಾ ಹೋಗುತ್ತೆ. ಇವುಗಳು ಜಾಸ್ತಿ ಆಗಲ್ಲ, ಕಮ್ಮಿ ಆಗುತ್ತೆ, ವಯಸ್ಸಾಗ್ತಾ ಆಗ್ತಾ ಕಡಿಮೆ ಆಗ್ತಾ ಹೋಗುತ್ತೆ. ನಮ್ಮ ಶರೀರದಲ್ಲಿ ಇವು ಸಂದೇಶಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಒಯ್ಯುತ್ತವೆ ಅಂತ ನಾವು ಹೇಳ್ತೇವೆ. ಕ್ಯಾರಿ ಮೆಸೇಜಸ್ ಫ್ರಮ್ ಒನ್ ಪಾರ್ಟ್ ಆಫ್ ಅವರ್ ಬಾಡಿ ಟು ಅನದರ್ ಪಾರ್ಟ್ ಆಫ್ ಅವರ್ ಬಾಡಿ ಅಂತ ನಾನು ನಿಮ್ಗೆ ಹೇಳಿ. ಇದನ್ನ ಹೇಗೆ ಮಾಡುತ್ತೇವೆ ಅಂತಂದ್ರೆ 2 ರೀತಿಯಲ್ಲಿ. ಒಂದು ಇಲೆಕ್ಟ್ರಿಕಲ್ ಸಿಗ್ನಲ್ಸ್ ಮತ್ತೆ ಇನ್ನೊಂದು ಕೆಮಿಕಲ್ ಸಿಗ್ನಲ್, ಎರಡು ಸೇರಿ ಅದಕ್ಕೆ ಎಲೆಕ್ಟ್ರೋಕೆಮಿಕಲ್ ಕಮ್ಯುನಿಕೇಶನ್ ಅಂತ ಕರೀತೀವಿ. ವಿದ್ಯುತ್ ರಾಸಾಯನಿಕ ಸಂವಹನ ಅಂದ್ರೆ ಸಂದೇಶವನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಳಿಸೋದು. ಇದರಲ್ಲಿ ಎಲೆಕ್ಟ್ರಿಕಲ್ ಪಾರ್ಟ್ ಇದೆ, ಕೆಮಿಕಲ್ ಪಾರ್ಟ್ ಇದೆ. ಸೊ ಇವೆರಡೂ ಸೇರಿ ಎಲೆಕ್ಟ್ರಿಕಲ್ ಅಂಡ್ ಕೆಮಿಕಲ್ ಸಿಗ್ನಲ್ಸ್ ಎರಡೂ ಸೇರಿ ಆಗುವುದು. ಆಮೇಲೆ ನಮ್ಮ ಶರೀರದಲ್ಲಿ ನಾನೊಂದು ತಪ್ಪು ಮಾಡಿದ್ದೀನಿ, ಇದು ನ್ಯೂರಾನ್ಸ್ ಆದ್ರೆ ನಾನು ನಿಮ್ಮ ಕ್ಷಣ ಕೇಳ್ತೀನಿ. ನೋಡಿ ಏನಾಗಿದೆ ಇಲ್ಲಿ, ಈ ತಪ್ಪನ್ನ ಹುಡುಕ್ಬೇಕು. ಗಮನ ಇಟ್ಟು ನೋಡ್ತಾ ಇದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ನ್ಯೂಟ್ರಾನ್ ಅಂತ ಮಾಡಿದ್ದೀನಿ, ತಪ್ಪು. ನ್ಯೂರಾನ್ ಅಂದ್ರೆ ನಮ್ಮ ಶರೀರದಲ್ಲಿ ಒಂದೇ ರೀತಿಯ ನ್ಯೂರಾನ್ಗಳಿರುತ್ತೆ, ಹಲವು ರೀತಿಯ ನ್ಯೂರಾನ್ಗಳು ಇರ್ತವೆ. ಪ್ರಮುಖವಾಗಿ 3. ಒಂದು ಜ್ಞಾನವಾಹಿ ನರಕೋಶಗಳು, ಇನ್ನೊಂದು ಕ್ರಿಯಾವಾಹಿ ನರಕೋಶಗಳು, ಮತ್ತು ಇನ್ನೊಂದು ಸಂಯೋಜಕ ನರಕೋಶಗಳು, ಇಂಟರ್ ನ್ಯೂರಾನ್ಸ್ ಅಂತ ಕರೀತೀವಿ. ಸೊ ಏನಿದು ಸೆನ್ಸರಿ ನ್ಯೂರಾನ್ಸ್ ಅಂದ್ರೆ ಶರೀರದ ಬೇರೆ ಬೇರೆ ಭಾಗಗಳಿಂದ ಸಂದೇಶಗಳನ್ನ ನಮ್ಮ ಮಿದುಳಿಗೆ ಅಥವಾ ನಮ್ಮ ಮಿದುಳು ಬಳ್ಳಿಗೆ ಒಯ್ಯುವಂತಹ ಸಂದೇಶಗಳನ್ನ ಒಯ್ಯುವಂತಹ ನರಗಳು ಅಥವಾ ನರಕೋಶ. ಇವುಗಳನ್ನ ಸೆನ್ಸರಿ ನ್ಯೂರಾನ್ಸ್. ಬಿಸಿಯ ಅನುಭವ ಆಗುವುದು, ಯಾವುದೋ ಚುಚ್ಚಿದ ಅನುಭವ ಆಗುವುದು, ಏನೋ ಎಡವಿದ ಅನುಭವ ಆಗುವುದು, ಇದೆಲ್ಲ ಜ್ಞಾನೇಂದ್ರಿಯಗಳ ಮೂಲಕ ಆ ತಿಳುವಳಿಕೆ ನಮ್ಗೆ ಏನಾಗುತ್ತೆ ಅಂದ್ರೆ ನಮ್ಮ ನರಮಂಡಲಕ್ಕೆ ಬರುತ್ತೆ. ಅದನ್ನ ಜ್ಞಾನವಾಗಿ ಅಂದ್ರೆ ಸೆನ್ಸರಿ ನ್ಯೂರಾನ್ಸ್ ಅಂತ ಕರೀತೀವಿ. ನಮ್ಮ ಶರೀರದಲ್ಲಿ ಹೊಟ್ಟೆ ಹಸಿತಾ ಇದೆ ಅಂತ ಇಟ್ಕೊಳ್ಳಿ. ನಮ್ಮ ಹೊಟ್ಟೆ ಹಸಿದಾಗ ನಮ್ಮ ಶರೀರದ ಬೇರೆ ಭಾಗಗಳಿಂದ ಹೊಟ್ಟೆ ಹಸಿತಾ ಇದೆ ಎನ್ನುವ ಒಂದು ಸಂದೇಶ ನಮ್ಮ ಮಿದುಳಿಗೆ ಬರಬೇಕು. ಆ ಮಿದುಳಿಗೆ ಬರುತ್ತಲ್ಲ, ಆ ಸಂದೇಶವನ್ನು ಒಯ್ಯುವಂತಹ ನರಗಳಿಗೆ ಸೆನ್ಸರಿ ನ್ಯೂರಾನ್ಸ್ ಅಂತ ಕರೀತೀವಿ. ಮಿದುಳು ಒಂದು ಆದೇಶ ಕೊಡುತ್ತೆ. ಸೊ ಏನೋ ಒಂದು ಕಡಿಕೊಂಡು ಇಟ್ಕೊಳ್ತೀವಿ, ಈಗ ಅನ್ಕೋತೀವಿ, ಇದೇನೋ ಒಂದು ಅನ್ಕೋತೀವಿ ಅಥವಾ ಕೆರ್ಕೊಳ್ತೀವಿ, ಕಡಿತಾ ಇರ್ತೀವಿ, ಕೆರ್ಕೊಳ್ತೀವಿ. ಈ ಕೆರ್ಕೊಳ್ಳೋದಕ್ಕೆ ಆದೇಶ ಎಲ್ಲಿಂದ ಬರುತ್ತೆ ಅಂದ್ರೆ ನಮ್ಮ ಮಿದುಳಿನಿಂದ ಬರುತ್ತೆ. ಅದನ್ನ ಆ ಮಿದುಳು ಕೊಡುವ ಸಂದೇಶಗಳನ್ನ ನಮ್ಮ ಕೈನ ಮಸಲ್ಗಳಿಗೆ ಅಥವಾ ಕೈಗೆ ಹೊಳಿ ಇಲ್ಲಿ ಕೆರ್ಕೋ, ಇಲ್ಲಿ ಕಡಿತಾ ಇದೆ ಅಂತ ಹೇಳಿ ಆದೇಶ ಕೊಡುತ್ತಲ್ಲ, ಆ ಸಂದೇಶ ಮಿದುಳಿನಿಂದ ಮಿದುಳು ಬಳಿಯ ಮೂಲಕ ನರಕೋಶಗಳ ಮೂಲಕ ನಮ್ಮ ಕೈಗಳಿಗೆ ಬರುತ್ತಲ್ಲ, ಇದನ್ನ ನಾವು ಮೋಟಾರ್ ನ್ಯೂರಾನ್ಸ್ ಅಥವಾ ಕ್ರಿಯೆಗಳನ್ನ ಪ್ರಚೋದನೆ ಮಾಡೋದು, ಅದಕ್ಕೆ ಸಂಬಂಧಪಟ್ಟ ಸಂದೇಶಗಳನ್ನ ಬೆಳೆಯುವುದು. ಅದು ಇನ್ನು ಕೆಲವು ಇಂಟರ್ ನ್ಯೂರಾನ್ಸ್, ಅದು 2 ನರಗಳ ಮಧ್ಯೆ ಇರಬಹುದು ಅಥವಾ ನಮ್ಮ ಮಿದುಳಿನ ಒಳಭಾಗದಲ್ಲಿ, ಮಿದುಳು ಬಳ್ಳಿಯ ಒಳಭಾಗದಲ್ಲಿ ಇರುವಂತಹ ನರಗಳು. ಅವೇನ್ ಮಾಡುತ್ತವೆ ಅಂದ್ರೆ ಈ ಸೆನ್ಸರಿ ನ್ಯೂರಾನ್ಸ್ ಮತ್ತು ಮೋಟಾರ್ ನ್ಯೂರಾನ್ಸ್ ಗಳ ಕೆಲಸಗಳನ್ನ ಸಮನ್ವಯಗೊಳಿಸುವಂತಹ, ಸಂಯೋಜನೆ ಮಾಡುವಂತಹ ಮಾಡುತ್ತೆ. ಅದಕ್ಕೆ ಸಂಯೋಜಕ ನರಕೋಶ. ಅಂದ್ರೆ ನಮ್ಮ ಶರೀರದಲ್ಲಿ 3 ರೀತಿಯ ನರಕೋಶಗಳು ಇರೋದನ್ನ ನಾವು ನೋಡ್ತೀವಿ: ಸೆನ್ಸರಿ ನ್ಯೂರಾನ್ಸ್, ಮೋಟಾರ್ ನ್ಯೂರಾನ್ಸ್ ಅಂಡ್ ಇಂಟರ್ ನ್ಯೂರಾನ್ಸ್. ನಮ್ಮ ನರವ್ಯೂಹವನ್ನ ಪ್ರಧಾನವಾಗಿ 2 ವಿಭಾಗಗಳನ್ನಾಗಿ ಮಾಡ್ತೀವಿ.
ಮೊದಲನೇದು ನಾನು ಆಗ್ಲೇ ಹೇಳಿದೆ, ಮಿದುಳು ಮತ್ತು ಮಿದುಳು ಬಳ್ಳಿಯನ್ನ ನಾನು ಒಂದು ಬಣ್ಣದಿಂದ ತೋರಿಸಿದ್ದೆ ಹಿಂದಿನ ಒಂದು ಸ್ಲೈಡ್ ನಲ್ಲಿ. ಯಾಕೆಂತ ಹೇಳಿದ್ರೆ ಮಿದುಳು ಮತ್ತು ಮಿದುಳು ಬಳ್ಳಿ, ಮಿದುಳು ಏನಿದೆ ನಮ್ಮ ತಲೆಬೂಡೆಯ ಒಳಗಡೆ, ಸ್ಕಲ್ ಒಳಗಡೆ, ನಮ್ಮ ಬೆನ್ನು ಮೂಳೆಯ ಒಳಗಡೆ ಒಂದು ಬಹಳ ಮೃದುವಾದಂತಹ ಅಂಗಾಂಶಗಳಿಂದಾದಂತಹ ಮಿದುಳು ಬಳ್ಳಿ. ಆ ಮಿದುಳು ಮತ್ತು ಮಿದುಳು ಬಳ್ಳಿ ಇವೆರಡೂ ಒಟ್ಟಾಗಿ ನಾವು ಕೇಂದ್ರ ನರ ವ್ಯೂಹ ಅಂತ ಹೇಳಿದ್ದೇವೆ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳಿದ್ದೇವೆ. ಇನ್ನೊಂದು ಉಳಿದಿದ್ದು ಯಾವುದು? ಮಿದುಳಾಯಿತು, ಮಿದುಳು ಬಳ್ಳಿ ಆಯಿತು, ಇನ್ನು ಉಳಿದಿದ್ದೇನು? ನರಗಳು ಅಥವಾ ನರಕೋಶ. ಈ ನರಗಳಿಂದ ಆಗಿರುವುದನ್ನ ಪೆರಿಫರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳಿದ್ದೇವೆ. ಉದಾಹರಣೆಗೆ ಇಲ್ಲಿ ನೋಡಿ, ಇಲ್ಲೆಲ್ಲ ಈ ನರಗಳೆಲ್ಲ ಬಂದಿದೆ, ಈ ನರಗಳೆಲ್ಲ ಬಂದಿದೆ ಕೈಯಲ್ಲಿ, ಇವೆಲ್ಲ ಪೆರಿಫರಲ್ ನರ್ವಸ್ ಸಿಸ್ಟಮ್ ಸೇರಿ. ಇದು ಮಿದುಳು, ಇದು ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಹಾಗೆಯೇ ಇಲ್ಲಿ ವರ್ಟೆಬ್ರಲ್ ಕಾಲಮ್ ಇದೆ, ಬ್ಯಾಕ್ ಬೋನ್ ಅಂತ ನಾವು ಹೇಳ್ತೇವೆ, ಅದು ಇಲ್ಲಿ. ಇದರ ಒಳಗಡೆ ಮಿದುಳು ಬಳ್ಳಿ, ಇದು ಮತ್ತು ಇದು ಎರಡೂ ಸೇರಿ ದಿಸ್ ಈಸ್ ಬ್ರೈನ್. ಇಲ್ಲಿ ಇದು ಮಿದುಳು ಬಳ್ಳಿ. ಇವೆರಡೂ ಸೇರಿ ನಾವು ಅದನ್ನ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳಿ ಕರೀತೀವಿ. ಅದನ್ನ CNS ಅಂತ ಕರೀತೀವಿ. ಸಿ, ನನಗೆ ಚೆನ್ನಾಗಿ ಇದನ್ನ ನೋಟ್ಸ್ ಅನ್ನ ಯೂಸ್ ಮಾಡಕ್ ಬರ್ತಾ ಇಲ್ಲ. CNS, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಸೀರೀಸ್. ಸೊ ಇದರಲ್ಲಿ ನರಗಳದ್ದೇ ಒಂದು ವ್ಯವಸ್ಥೆ, ಅದನ್ನ PNS, ಪೆರಿಫರಲ್ ನರ್ವಸ್ ಸಿಸ್ಟಮ್ ಅಂದ್ರೆ ಪರಿಧಿ ನರವ್ಯೂಹ. ಈಗ ನೀವು ಸ್ವಲ್ಪ ನೆನಪಿಸ್ಕೊಳ್ಳಿ, ನಮ್ಮ ಕೇಂದ್ರ ನರವ್ಯೂಹ ಯಾವುದರಿಂದಾಗಿದೆ? ಮಿದುಳು ಮತ್ತು ಮಿದುಳು ಬಳ್ಳಿ. ಪೆರಿಫರಲ್ ನರ್ವಸ್ ಸಿಸ್ಟಮ್ ಯಾವುದರಿಂದಾಗಿದೆ ಅಂತಂದ್ರೆ ನರಗಳಿಂದ. ಸೊ ಎರಡು ವಿಭಾಗಗಳಾಗಿ ಪ್ರಧಾನವಾಗಿ ನಾವು ಮಾಡ್ಕೊಂಡಿರೋದು ಇದನ್ನ. ಈ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ನಲ್ಲಿ ಎರಡು ಸೇರ್ಪಡೆ, ಯಾವ್ಯಾವುದು? ಮಿದುಳು ಬಳ್ಳಿ ಮತ್ತು ಮಿದುಳು. ಪರಿಧಿ ನರವ್ಯೂಹಗಳಲ್ಲಿ ಎರಡು ರೀತಿಯ ನರಗಳನ್ನ ನಾವು ನೋಡಿದ್ದು. ಒಂದು ಜ್ಞಾನವಾಹಿ ನರಗಳು, ಈಗಾಗಲೇ ನಾನು ಹೇಳಿದೆ. ಎಫರೆಂಟ್ ಅಂದ್ರೆ ಸೆನ್ಸರಿ ನರ್ವ್ಸ್, ಅಫರೆಂಟ್. ಎಫರೆಂಟ್ ಅಂದ್ರೆ ಕ್ರಿಯಾವಾಹಿ ಅಂದ್ರೆ ಮೋಟಾರ್ ನರ್ವ್ಸ್. ಈ ನರಗಳೆಲ್ಲವೂ ಸೇರಿ ಪೆರಿಫರಲ್ ನರ್ವಸ್ ಸಿಸ್ಟಮ್ PNS. ಮಿದುಳು ಮತ್ತು ಮಿದುಳು ಬಳಿ ಒಟ್ಟಾಗಿ ಕೇಂದ್ರ ನರವ್ಯೂಹ. ಸೊ ಈ ತರ ನಾವು ವಿಭಾಗಗಳನ್ನ ನೋಡಬಹುದು, ಮಾಡ್ಕೊಂಡು ನಮ್ಮ ಮಿದುಳನ್ನ ನಾವು ನೋಡಿದಾಗ ತಲೆಗುಂಡೆ ಒಳಗಡೆ ಎರಡು ಅರ್ಧಗಳಿವೆ, ಹೆಮಿಸ್ಫಿಯರ್ಸ್ ಅಂತ ಕರೀತಾರೆ, ಸೆರೆಬ್ರಲ್ ಹೆಮಿಸ್ಫಿಯರ್ಸ್. ಒಂದು ಎಡಭಾಗದ ಗೋಳಾರ್ಧ, ಇನ್ನೊಂದು ಬಲ ಗೋಳಾರ್ಧ. ನಾವು ಇದನ್ನ ನಿಮಗೆ ತೋರಿಸ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಈ ತರ ಎರಡು ಭಾಗ ಇದೆ. ಸೊ ಈ ಎರಡು ಭಾಗದಲ್ಲಿ ಇದು ಎಡಗೋಳಾರ್ಧ, ಇದು ಬಲಗೋಳಾರ್ಧ. ಈ ಎರಡು, ಇದನ್ನ ಲೆಫ್ಟ್ ಹೆಮಿಸ್ಫಿಯರ್ ಅಂತ ಕರಿತೀವಿ, ಇದನ್ನ ರೈಟ್ ಹೆಮಿಸ್ಫಿಯರ್ ಅಂತ ಕರಿತೀವಿ. ಸೊ ಈ ತರ ಎರಡು ಭಾಗಗಳು, ಇವೆರಡನ್ನು ಸೇರಿಸುವಂತಹ ಸ್ನಾಯುಗಳು ಇವೆರಡರ ಮಧ್ಯೆ ಏನೇನು ಕೆಲಸ ಮಾಡುತ್ತೆ ಅಂತ ನೀವು ನೋಡಿ. ಈಗ ನಮ್ಮ ಲೆಫ್ಟ್ ಹೆಮಿಸ್ಫಿಯರ್ ಇಲ್ಲಿ ಇದೆಲ್ಲ ನೋಡಿ ಏನೇನು ಕೆಲಸಗಳು ಮಾಡುತ್ತೆ. ಮಾತು, ವಿಶ್ಲೇಷಣೆ ಮಾಡುವ ಗುಣ, ಆದೇಶಗಳನ್ನು ಕೊಡುವಂಥದ್ದು, ಓದುವಿಕೆ, ಬರೆಯುವಿಕೆ, ಲೆಕ್ಕಾಚಾರ ಮಾಡೋದು, ಕಂಪ್ಯೂಟೇಷನ್ಸ್ ಅಂದ್ರೆ ಲೆಕ್ಕಾಚಾರ ಮಾಡೋದು, ಸೀಕ್ವೆನ್ಸಿಂಗ್ ಜೋಡಿಸುವುದು, ಒಂದು ಕ್ರಮದಲ್ಲಿ ಜೋಡಿಸುವುದು, ತರ್ಕ, ಗಣಿತ, ಇವೆಲ್ಲದಕ್ಕೂ ಕಾರಣ ಈ ಎಡ ಗೋಳಾರ್ಧ. ಈ ಕಡೆ ಬಲಗೋಳಾರ್ಧ ಇದೆ, ಅದರಲ್ಲಿ ನಮ್ಮ ಸೃಜನಶೀಲತೆ, ಡ್ರಾಯಿಂಗು, ಹಾಡು, ಭಾವನೆಗಳು ಇವೆಲ್ಲ ಬರುವಂಥದ್ದು, ಕಲ್ಪನೆ ಮಾಡ್ಕೊಳ್ಳುವಂಥದ್ದು, ಇಂಟ್ಯೂಷನ್, ಒಂದು ನಮ್ಮ ಮನಸ್ಸಿಗೆ ದುಃಖನೆ ಏನೋ ಒಂದು ವಿಚಾರ ಬರ್ತದೆ, ಒಳ್ಳೆಯ ಸಮಸ್ಯೆ ಏನೋ ಯೋಚನೆ ಮಾಡ್ತೀವಿ, ಇದಕ್ಕಿದ್ದಂಗೆ ಅದಕ್ಕೊಂದು ಸೊಲ್ಯೂಷನ್ ಸಿಕ್ಬಿಡುತ್ತೆ. ಇಂಟ್ಯೂಷನ್, ಹೋಲಿಸ್ಟಿಕ್ ಥಿಂಕಿಂಗ್, ಒಟ್ಟಾರೆ ಸಮಗ್ರವಾಗಿ ಯೋಚನೆ ಮಾಡುವಂಥದ್ದು. ಕಲೆಗಳು, ನಾನಾ ವಿಧವಾದ ಕಲೆಗಳು, ಯಾರು ನೃತ್ಯ, ಸಂಗೀತ, ಚಿತ್ರ ಬಿಡಿಸುವಿಕೆ ಅಥವಾ ಮಾಡೆಲ್ ಮಾಡುವುದು ಎಲ್ಲ ಮಾಡ್ತಾರೆ, ಅವರಿಗೆ ಈ ಬಲಗೋಳಾರ್ಧ ಚೆನ್ನಾಗಿ ಅಭಿವೃದ್ಧಿಗೊಂಡಿದೆ, ಅದು ಬಹಳ ಚುರುಕಾಗಿ ಕೆಲಸ ಮಾಡ್ತಾ ಇದೆ ಅಂತ. ಮತ್ತು ನಾನ್ ವರ್ಬಲ್ ಕ್ಯೂಸ್ ಅಂದ್ರೆ ಮಾತು ಬೇರೆ, ಮಾತೇ ಇಲ್ದಲೇ ಮೌನದಿಂದಲೇ ಅನೇಕ ಸಲ ಗೊತ್ತಾಗುತ್ತೆ.
ಉದಾಹರಣೆಗೆ ನಮ್ಮ ಕಣ್ಣುಗಳು ಅನೇಕ ವಿಚಾರಗಳನ್ನ ಏನು ಮಾತಾಡದಿದ್ದು ಕಣ್ಣಿಂದ ಗೊತ್ತಾಗುತ್ತೆ. ದುಃಖದಲ್ಲಿದ್ದೇನೋ, ಸಂತೋಷದಲ್ಲಿದ್ದೇನೋ, ನಾನು ಸಿಟ್ಟಿನಲ್ಲಿ ಇದ್ದೇನೋ ಎಲ್ಲ ಗೊತ್ತಾಗುತ್ತಲ್ಲ. ಆ ನಾನ್ ವರ್ಬಲ್ ಕ್ಯೂಸ್ ಅನ್ನ ಅಂದ್ರೆ ಆ ಸುಳಿವುಗಳನ್ನ ಗುರುತಿಸುವಂಥದ್ದು ನಮ್ಮ ಬಲ ಗೋಳ. ಹಾಗೇನೆ ಒಂದು ರಿದಮ್, ಒಂದು ತಾಳ, ಆ ತಾಳವನ್ನು ಗುರುತು ಹಿಡಿಯೋದು, ಆ ಒಂದು ಲಯ ಅದನ್ನು ಗುರುತು ಹಿಡಿಯೋದು ಸಾಧ್ಯ. ಕೆಲವು ಸಲ ನಾವು ಹಗಲುಗನಸು ಕಾಣ್ತಾ ಇರ್ತೀವಿ. ವಿರಾಟ್ ಕೊಹ್ಲಿ ಸೆಂಚುರಿ ಹೊಡೆದ ಅಂದ್ರೆ ನಾನೇ ವಿರಾಟ್ ಕೊಹ್ಲಿ ಅಂತ ಕಲ್ಪನೆ ಮಾಡ್ಕೊಂಡು ನಾನೇ ಬ್ಯಾಟ್ ಇಟ್ಕೊಂಡಿದ್ದೀನಿ ತಿಳ್ಕೊಂಡು ಕೈಯನ್ನು ಸುಮ್ಮನೆ ಹಿಂಗೆ ಹೊಡಿತಾ ಇರ್ತೀವಿ. ಇದೆಲ್ಲ ಒಂಥರ ಹಗಲುಗನಸು. ನಾವೇನು ಓದ್ತೀವೋ ಬಿಡ್ತೀವೋ, ನಾವು ಮುಂದೆ ನಾನು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಈ ತರ ಎಲ್ಲ ಹಗಲುಗನಸು. ಡಾಕ್ಟರ್ ಅಂತ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡಿರ್ತೀವಿ. ಏನು ಕೆಲಸ ಮಾಡಲ್ಲ, ಬರೀ ಹಗಲುಗನಸು ಕಾಣುದು. ಇದೆಲ್ಲ ಬಲಗುಣ. ನಮ್ಮ ಭಾವನೆಗಳು, ಎಮೋಷನ್ಸ್ ಅವೆಲ್ಲವೂ ಕೂಡ ಬಲಗುಣದಿಂದ ಒಂದು ನಿರ್ವಹಣೆ. ಒಂದೇ ನೆನಪಿಟ್ಕೋಬೇಕು ಅಂದ್ರೆ ಈ ನಮ್ಮ ಮೆದುಳಿನಿಂದ 12 ಜೊತೆ ನರಗಳು ನಮ್ಮ ಶರೀರದ ಬೇರೆ ಬೇರೆ ಭಾಗಗಳು. ಅಂದ್ರೆ ಈ ಕೆಲವು ನರಗಳು ನಮ್ಮ ಎಡಗೋಳಾರ್ಧದಿಂದ ಪ್ರಾರಂಭವಾಗಿ ಶರೀರದ ಭಾಗಗಳಿರುತ್ತೆ, ಇನ್ನೊಂದು ಬಲಗೋಳಾರ್ಧದಿಂದ ಶುರುವಾಗಿ ಶರೀರದ ಭಾಗಗಳಿಗೆ ಹೋಗುತ್ತೆ. ಈ ಹಿಂಭಾಗದಲ್ಲಿ ಏನಾಗುತ್ತೆ ಅಂದ್ರೆ ಎಡಭಾಗದ ಎಡಗೋಳಾರ್ಧದಿಂದ ಹೊರಟಂತಹ ನರಗಳು ಬಲಭಾಗದ ಅಂಗಗಳನ್ನು ನಿಯಂತ್ರಣ ಮಾಡುತ್ತೆ. ಬಲಭಾಗದ ಗೋಳಾರ್ಧ ಇದೆಯಲ್ಲ, ಇದರಿಂದ ಎಡಭಾಗದ ಚಟುವಟಿಕೆಗಳು ನಿಯಂತ್ರಣ ಆಗುತ್ತೆ. ಯಾಕೆಂದ್ರೆ ಅವು ಕ್ರಾಸ್ ಆಗ್ಬಿಡುತ್ತೆ. ಅಂದ್ರೆ ನಾನು ನನ್ನ ಬಲಗೈಯನ್ನ ಮೂವ್ ಮಾಡಬೇಕು ಅಂತಂದ್ರೆ ಆದೇಶ ಎಡಭಾಗದ. ಉದಾಹರಣೆಗೆ ನಿಮ್ಗೆ ಗೊತ್ತಿರ್ಬೋದು, ಕೆಲವರಿಗೆ ಒಂದು ಲಕ್ವ ಹೊಡೆಯುವುದು. ನಾವು ಎಡಭಾಗಕ್ಕೆ ಒಂದು ಖಾಸಿ ಆದ್ರೆ ಅವರಿಗೆ ಬಲಭಾಗದ ಚಟುವಟಿಕೆಗಳು ಸಾಧ್ಯ ಆಗಲ್ಲ. ಹಾಗೆಯೇ ಬಲಭಾಗಕ್ಕೆ ಏನಾದರೂ ಖಾಸಿಯಾಗಿದ್ರೆ ಆಗ ಎಡಭಾಗದ ಚಟುವಟಿಕೆಗಳು ತೊಂದರೆ ಆಗುತ್ತೆ. ನಿಮ್ಮ ಪರಿಚಯದ ದುರದೃಷ್ಟವಶಾತ್ ಯಾರಿಗಾದ್ರೂ ಆ ಥರ ಆಗಿದ್ದಾಗ ನೀವು ನೋಡ್ತೀರಿ, ಅವ್ರಿಗೆ ಎಡ ಕೈಯನ್ನ ಮೂವ್ ಮಾಡಕ್ಕಾಗ್ತಿಲ್ಲ, ಎಡಗಾಲನ್ನ ಮೂವ್ ಮಾಡಕ್ಕಾಗ್ತಿಲ್ಲ, ಎಡಗಣ್ಣಿನಲ್ಲಿ ಚಲನೆ ಇಲ್ಲ ಅಂದ್ರೆ ಬಲಭಾಗದಲ್ಲಿ ಸ್ಟ್ರೋಕ್ ಆಗಿದೆ ಅಂತ. ಹಾಗೆಯೇ ಅದು ವೈಸರಸ್. ಸೊ ಹಾಗೆ ಈ ರೀತಿ ನಮ್ಮ ಮಿದುಳು, ಇದು ನಮ್ಮ ಕೇಂದ್ರ ನರವ್ಯೂಹ, ಸೆಂಟ್ರಲ್ ನರ್ವಸ್ ಸಿಸ್ಟಮಿನ ಒಂದು ಪ್ರಧಾನ ಭಾಗಗಳಲ್ಲಿ ಇದು ಒಂದು. ನೋಡಿ ಈ ಭಾಗ ಇದೆ ನೋಡಿ, ಇಲ್ಲೆಲ್ಲ ಒಂಥರ ಮಡಿಕೆಗಳ ತರ ಕಾಣುತ್ತೆ. ಏನೋ ಒಂದಕ್ಕೊಂದು ಬಟ್ಟೆನ ಮಡಿಕೆ ಮಾಡಿ ಇರ್ತೀವಲ್ಲ ಆ ತರ ಕಾಣುತ್ತೆ. ಇದೊಂದು ವಿಶೇಷ ಇದೆ. ನಮ್ಮ ಮನುಷ್ಯರ ಬುದ್ಧಿವಂತಿಕೆಗೆ ಈ ಮಡಿಕೆಯ ಆಕಾರದಲ್ಲಿ ನಮ್ಮ ಮಿದುಳಿನ ಮೇಲ್ಭಾಗ ಇರೋದು ಕಾರಣ. ಇದಕ್ಕೆ ಸೆರೆಬ್ರಲ್ ಕಾರ್ಟೆಕ್ಸ್ ಅಂತ ಹೇಳಿ ಕರೀತಾರೆ. ಅಂದ್ರೆ ಈ ಮಿದುಳಿನ ಚಿಪ್ಪಿನ ಭಾಗ, ಈ ಭಾಗ ಇದೆ ಇಲ್ಲಿ ನೋಡಿ, ಇಲ್ಲೆಲ್ಲ ಒಂಥರ ಮಡಿಕೆಯ ಆಕಾರ, ಫೋಲ್ಡಿಂಗ್ಸ್ ಕಾಣುತ್ತೆ. ಈ ಫೋಲ್ಡಿಂಗ್ಸ್ ಇಂದ ಏನಾಗುತ್ತೆ ಅಂದ್ರೆ ನಮ್ಮ ಸೆರೆಬ್ರಲ್ ಕಾರ್ಟೆಕ್ಸಿನ ವಿಸ್ತೀರ್ಣ ತುಂಬಾ ವಿಶಾಲವಾಗುವುದರಿಂದ ಮನುಷ್ಯರಲ್ಲಿ ಒಂದು ವಿಚಾರವಂತಿಕೆ, ಬುದ್ಧಿವಂತಿಕೆ ಇವೆಲ್ಲ ತುಂಬಾ ಜಾಸ್ತಿ. ಸೊ ಇದಕ್ಕೆ ಕಾರಣ ಏನಂದ್ರೆ ವಾಸ್ಟ್ ಎಕ್ಸ್ಪಾನ್ಸ್ ಆಫ್ ದ ಸೆರೆಬ್ರಲ್ ಕಾರ್ಟೆಕ್ಸ್, ಅದರ ಏರಿಯಾ ತುಂಬಾ ದೊಡ್ಡ. ಅದಕ್ಕೋಸ್ಕರ ಅದು ನಮ್ಗೆ ಆಧಾರ. ನಾವು ನಮ್ಮ ಮಿದುಳನ್ನ 4 ಹಾಲೆಗಳಾಗಿ ಒಂದು ಗುರುತಿಸಬಹುದು. ಅಂದ್ರೆ ಏನೇನು ಕೆಲಸ ಮಾಡುತ್ತೆ ಅಂತ ಆಧಾರದ ಮೇಲೆ ಫ್ರಂಟಲ್ ಲೋಬ್ ಅಂತ. ಅಂದ್ರೆ ಇದು ಏನಂದ್ರೆ ಪ್ರತಿ ಅರ್ಧಗೋಳಾರ್ಧದಿಂದ ತಗೊಂಡ್ರೆ ಇದು ಒಂದು ಅರ್ಧಗೋಳಾರ್ಧ. ಈ ಅರ್ಧಗೋಳಾರ್ಧದಲ್ಲಿ ನೋಡಿ, ಇಲ್ಲಿ ಒಂದು ಫ್ರಂಟಲ್ ಲೋಬ್, ಹಾಗೆ ಇಲ್ಲಿ ಟೆಂಪರಲ್ ಲೋಬ್, ಆಕ್ಸಿಪಿಟಲ್ ಲೋಬ್, ಪೆರೆಟಲ್ ಲೋಬ್. ಸೊ ಈ ತರ 4 ಹಾಲೆಗಳಾಗಿ ಅವುಗಳನ್ನ ನಾವು ವಿಂಗಡಣೆ ಮಾಡಬಹುದು. ಸೊ ಈ ಹಾಲೆಗಳು, ಒಂದೊಂದು ಹಾಲೆಯೂ ಕೂಡ ಅನೇಕ ವಿಶಿಷ್ಟವಾದ ಕೆಲಸಗಳನ್ನ ನಿರ್ವಹಿಸುವುದನ್ನ ನಾವು ಈಗ ನೀವು ಈ ಚಿತ್ರದಲ್ಲಿ ಚೆನ್ನಾಗಿ ಕಾಣ್ತಾ ಇದೆ. ಫ್ರಂಟಲ್ ಲೋಬ್, ಟೆಂಪರಲ್ ಲೋಬ್. ಟೆಂಪರಲ್ ಅಂದ್ರೆ ಕಿವಿ ಹತ್ರ ಇರೋದು, ಟೆಂಪರಲ್ ಅಂತ ಕಿವಿ ಹತ್ರ. ಆಕ್ಸಿಪಿಟಲ್ ಅಂದ್ರೆ ಕಣ್ಣಿನ ಹತ್ರ ಇರೋದು, ಆಗ ಕಣ್ಣುಗಳ ಹತ್ರ. ಫ್ರಂಟಲ್ ಅಂದ್ರೆ ಮಧ್ಯದಲ್ಲಿ ಪೆರೆಟಲ್. ಸೊ ಈ ತರ ಒಂದು 4 ಹಾಲೆಗಳು ವಿಭಾಗಗಳನ್ನಾಗಿ ನಾವು ಮಾಡಬಹುದು. ಈ ಮಿದುಳನ್ನ ಪ್ರಮುಖವಾಗಿ 3 ವಿಭಾಗಗಳಾಗಿ ಮಾಡಿದ್ದಾರೆ.
ಒಂದು ಅಂದ್ರೆ ಫೋರ್ ಬ್ರೈನ್, ಮುಮ್ಮೆದುಳು, ಮಿಡ್ ಬ್ರೈನ್, ಮಧ್ಯದ ಮಿದುಳು ಮತ್ತು ಹೈಂಡ್ ಬ್ರೈನ್. ಕಿವಿಮೆದುಳು. ಸೊ ಈ ಭಾಗಗಳು ಮಿಡ್ ಬ್ರೈನ್, ಫೋರ್ ಬ್ರೈನ್, ಹೈಂಡ್ ಬ್ರೈನ್ ಬೇರೆ ಬೇರೆ ಕೆಲಸಗಳನ್ನ ಮಾಡುತ್ತೆ. ಫೋರ್ ಬ್ರೈನ್ ಅಲ್ಲಿ ಸೆರೆಬ್ರಮ್ ಅಂದ್ರೆ ಆ ಮೇಲ್ಗಡೆ ತೋರಿಸಿದ್ನಲ್ಲ ಆ ಭಾಗ ಇದೆ ನೋಡಿ, ಆ ಮಡಿಕೆಗಳೆಲ್ಲ ಕಾಣ್ತಲ್ಲ ಆ ಭಾಗವನ್ನ ಸೆರೆಬ್ರಮ್ ಅಂತ ಕರಿತೀವಿ. ಸೆರೆಬ್ರಮ್ ಮತ್ತು ಡೈಎನ್ಸೆಫಲಾನ್ ಇವುಗಳೆಲ್ಲವೂ ಏನಂದ್ರೆ ನಮ್ಮ ಮೆದುಳಿನ ಒಂದು ಯೋಚನೆ, ಜ್ಞಾಪಕ ಶಕ್ತಿ, ನೋಡುವಿಕೆ, ವಾಸನೆ ಗುರುತಿಸೋದು ಮತ್ತು ಸ್ಪರ್ಶ ಸಂವೇದನೆಗಳು ಎಲ್ಲ ಕೇಂದ್ರಗಳು ಇಲ್ಲಿ ಇರ್ತವೆ. ಸೊ ನಮ್ಮ ಇಚ್ಛಾಶಕ್ತಿಗೆ ಕೂಡ ಕಾರಣ ರೆಸಾಲ್ವ್. ನಾವು ಇವು ಏನ್ ಮಾಡುತ್ತೆ ಅಂದ್ರೆ ನಮ್ಮ ಜ್ಞಾನೇಂದ್ರಿಯಗಳಿಂದ ಬರುವಂತಹ ಸಂದೇಶಗಳನ್ನ ಅಲ್ಲಿ ಮಿದುಳಿಗೆ ಹೋಗ್ಬೇಕು. ಮಿದುಳಿಂದಲೇ ಇದ್ರೆ ಕಣ್ಣಿದ್ರೆ ಕಾಣಲ್ಲ. ನಮ್ಮ ಜ್ಞಾನೇಂದ್ರಿಯಗಳು ಕೆಲಸ ಮಾಡ್ಬೇಕಾದ್ರೆ ನಮ್ಗೆ ಮಿದುಳು ಚೆನ್ನಾಗಿರ್ಬೇಕು. ಮಿದುಳು ಸುಸ್ಥಿತಿಯಲ್ಲಿದ್ರೆ ಮಾತ್ರ ನಮ್ಗೆ ಕಾಣುತ್ತೆ. ನಮ್ಗೆ ಈ ಇದೇ ಹೇಳಿದ್ರಲ್ಲ ಇಲ್ಲಿ ನೋಡಿದ್ರು ಆಕ್ಸಿಪಿಕಲ್ ಅವು ಏನಾದ್ರೂ ಡ್ಯಾಮೇಜ್ ಆಗುತ್ತೆ ಅಂತ ಆಗ ನಮ್ಗೆ ದೃಷ್ಟಿ ಕಾಣದೇ ಇದೆ. ಟೆಂಪರಲ್ ಲೋಬಲ್ಲಿ ನಮಗೆ ಕೇಳಿಸ್ತೇ ಇರ್ಬೋದು, ಕಿವಿ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ ಕಿವಿಗಳಲ್ಲಿ. ಆದ್ರೆ ಅದನ್ನು ಗುರುತಿಸುವಂತಹ ಮೆದುಳಿನ ಭಾಗ ಡ್ಯಾಮೇಜ್ ಆಗಿದ್ರೆ ನಮ್ಗೆ ಅದನ್ನ ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲೇನಂದ್ರೆ ನಮ್ಗೆ ಮುಮ್ಮೆದುಳು ನಮ್ಮ ಪ್ರಜ್ಞೆ, ಕಾನ್ಶಿಯಸ್ನೆಸ್, ಬುದ್ಧಿವಂತಿಕೆ, ಇಂಟೆಲಿಜೆನ್ಸ್, ಕಲ್ಪನಾ ಶಕ್ತಿ, ಅವರ ಇಮ್ಯಾಜಿನೇಷನ್, ಭಾವನೆಗಳು, ಎಮೋಷನ್ಸ್, ವಿವೇಚನೆ, ರೀಸನಿಂಗ್ ಮತ್ತು ನಮ್ಮ ಸ್ಟ್ರಾಂಗ್ ರಿಸಾಲ್ವ್ ಅದು ಅದೆಲ್ಲದಕ್ಕೆ ನಮ್ಮ ಮುಮ್ಮೆದುಳು ಕಾರಣ. ಅದರ ಜೊತೆಯಲ್ಲಿ ಡೈಎನ್ಸೆಫಲಾನ್ ಅಂತ ಇದೆ, ಅಲ್ಲಿ 4 ಗ್ರಂಥಿಗಳಿರ್ತವೆ. ಥೆಲಮಸ್, ಅಪ್ಪರ್ ಥೆಲಮಸ್, ಲೋವರ್ ಥೆಲಮಸ್ ಅಂತ ಹೇಳಿ ಆ ತರ ಥೆಲಮಸ್ದೇ 4 ಭಾಗಗಳಿರುವಂತಹ. ಇದು ಮಧ್ಯದ ಮೆದುಳು ಅದೊಂದು ಸಣ್ಣ ಭಾಗ. ಅದು ಮುಮ್ಮೆದುಳು ಮತ್ತು ಹಿಮ್ಮೆದುಳುಗಳ ಮಧ್ಯೆ ಸಂಪರ್ಕವನ್ನ ಕಲ್ಪಿಸಿಕೊಡುವಂತಹ ಒಂದು ಎಕ್ಸ್ಚೇಂಜ್ ಸೆಂಟರ್. ಹಾಗೆಯೇ ಹಿಮ್ಮೆದುಳು ಅದರಲ್ಲಿ ಪಾನ್ಸ್ ಇದೆ, ಸೆರೆಬೆಲ್ಲಮ್ ಅಂತ ಮೆಡುಲ್ಲಾ ಅಂತ ಇದೆ. ಪಾನ್ಸ್ ಮುಂದಿನ ಚಿತ್ರದಲ್ಲಿ ನಾನು ತೋರಿಸ್ತೀನಿ. ಅದು ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ಸಂಪರ್ಕ ಮಾಡುತ್ತೆ. ಸೆರೆಬೆಲ್ಲಮ್ ಅನ್ನೋದು ಅಂದ್ರೆ ಅನುಮಸ್ತಿಷ್ಕ. ಇದು ನಾನು ತೋರಿಸ್ತೀನಿ. ಅನುಮಸ್ತಿಷ್ಕ ಇದು ಅನುಮಸ್ತಿಷ್ಕ ಅಥವಾ ಸೆರೆಬೆಲ್ಲಮ್. ಸೆರೆಬೆಲ್ಲಮ್ ಈ ಭಾಗ ಇದೆಯಲ್ಲ ಸೆರೆಬೆಲ್ಲಮ್. ಆ ಸೆರೆಬೆಲ್ಲಮ್ ನಮ್ಮ ಶರೀರದ ಭಾಗ. ನಮ್ಗೆ ಹಿಂಗೆಲ್ಲ ಕುಸಿದ್ಗಳು ಕುತ್ಕೊಳ್ಳೋಕೆ ಆಗಲ್ಲ, ನೆಟ್ಟ ಕುತ್ಕೊಳ್ಳೋಕೆ ಆಗಲ್ಲ ಅಂದ್ರೆ ಅನೇಕ ಸಲ ಸೆರೆಬೆಲ್ಲಮ್ ಸರಿಯಾಗಿ ಕೆಲಸ ಮಾಡಬೇಕಾಗ ನಮ್ಮ ಶರೀರದ ನಿಲವು ಅಥವಾ ಪೋಸ್ಟ್ ಹಾಳ. ಹಾಗೇನೆ ತೂರಾಡು, ಸಂತುಲನೆ ಇಲ್ಲ, ನೆಟ್ಟಗೆ ನಿಂತ್ಕೊಳ್ಳೋಕ್ಕಾಗಲ್ಲ, ನಡೆಯುವಾಗ ಒಂದು ಬ್ಯಾಲೆನ್ಸ್ ಇಲ್ಲ. ಇದೆಲ್ಲ ಸಾಧ್ಯ ಯಾವಾಗ ಅಂತಂದ್ರೆ ಸೆರೆಬೆಲ್ಲಮ್ ಸರಿಯಾಗುತ್ತೆ. ಮೆಡುಲ್ಲಾ ನಮ್ಮ ಶರೀರದಲ್ಲಿ ಅನೇಕ ಅನಿಚ್ಛಿತ ಕ್ರಿಯೆಗಳಿರ್ತವೆ, ನಮ್ಮ ಕಂಟ್ರೋಲ್ ಅಲ್ಲಿ ಇರಲ್ಲ. ಆ ಎಲ್ಲ ಕ್ರಿಯೆಗಳನ್ನ ನಿಯಂತ್ರಿಸುವ ಕೇಂದ್ರಗಳು ಮೆಡುಲ್ಲಾ ಒಬ್ಲಂಗಾಟದಲ್ಲಿ ಅಂದ್ರೆ ಹಿಮ್ಮೆದುಳು ಇದೆಯಲ್ಲ ಹೈಂಡ್ ಬ್ರೈನ್ ಅಲ್ಲಿ ಇರ್ತದೆ. ಈಗ ಬ್ರೈನ್ ಆಯ್ತು. ಸ್ಪೈನಲ್ ಕಾರ್ಡ್. ಸ್ಪೈನಲ್ ಕಾರ್ಡ್ ಅಂತಂದ್ರೆ ಅದು ಹೈಂಡ್ ಬ್ರೈನಿನ ಎಕ್ಸ್ಟೆನ್ಷನ್ ಅಂತ ಹೇಳ್ಬೋದು. ಸ್ಪೈನಲ್ ಕಾರ್ಡ್ ಇಸ್ ಅನ್ ಎಕ್ಸ್ಟೆನ್ಷನ್ ಆಫ್ ದ ಹೈಂಡ್ ಬ್ರೈನ್. ಅಲ್ಲಿ ಮೆಡುಲ್ಲಾ ಒಬ್ಲಂಗಾಟ ಇದೆಯಲ್ಲ ಅದು ಬೆನ್ನು ಮೂಳೆಯ ಒಳಗಡೆಗೆ ಚಾಚ್ಕೊಂಡು ಉದ್ದಕ್ಕೆ ಹೋಗುತ್ತೆ. ನಮ್ಮ ಹಿಪ್ಸ್ ವರೆಗೇನು ಅದು ಹೋಗುತ್ತೆ. ಆ ಒಳಗಡೆ ಇರುವಂತದ್ದನ್ನ ಮಿದುಳು ಬಳ್ಳಿ, ಸ್ಪೈನಲ್ ಕಾರ್ಡ್. ಸೊ ಇವೆರಡೂ ಕೂಡ ನಮ್ಮ ಕೇಂದ್ರ ನರಮಂಡಲದ ಆಗುತ್ತೆ. ಈ ಸ್ಪೈನಲ್ ಕಾರ್ಡ್ ಅಂತ ಹೇಳಿದಾಗ ನಾನು ಆಗ್ಲೇ ಹೇಳಿದೆ, ನಮ್ಮ ಮಿದುಳಿನಿಂದ 12 ಜೊತೆ ನರಗಳಿರ್ತವೆ. ಹಾಗೆಯೇ ಮಿದುಳು ಬಳಿಯಿಂದ 31 ಜೊತೆ ನರಗಳಿರ್ತವೆ. ಸೊ ಇವೆಲ್ಲವೂ ಸೇರಿ ಅಂದ್ರೆ ಮಿದುಳಿನಿಂದ ಹೊರಡುವ 12 ಜೊತೆ ನರಗಳು, ನಾಟ್ 12 ನರ್ವ್ಸ್, 12 ಪೇರ್ಸ್ ಆಫ್ ನರ್ವ್ಸ್. ಹಾಗೆಯೇ ಮಿದುಳು ಬಳಿಯಿಂದ ಹೊರಡುವಂತಹ 31 ಪೇರ್ಸ್ ಆಫ್ ನರ್ವ್ಸ್. ಇವೆರಡೂ ಸೇರಿ ಪೆರಿಫರಲ್ ನರ್ವಸ್ ಸಿಸ್ಟಮ್. ನಮ್ಮ ಮೆದುಳು ಬಳ್ಳಿ ಎನ್ನುವುದು ಅದನ್ನ ಒಂದು ವಿಶೇಷವಾದ ಒಂದು ಪಾತ್ರ ಇದೆ. ಅದು ಸೆಂಟ್ರಲ್ ನರ್ವಸ್ ಸಿಸ್ಟಮಿನ ಒಂದು ಭಾಗವಾಗಿದ್ರೂ ಕೂಡ ತುರ್ತು ಸಂದರ್ಭಗಳಲ್ಲಿ ನಮ್ಮ ಶರೀರವನ್ನ ಕಾಪಾಡುವುದರಲ್ಲಿ ಈ ಮಿದುಳು ಬಳ್ಳಿ ಬಹಳ ದೊಡ್ಡ. ಅದಕ್ಕೆ ಒಂದು ಈ ಉದಾಹರಣೆಗೆ ನಾನು ಗೊತ್ತಿಲ್ಲದಲೇ ಏನೋ ಮುಟ್ಬಿಡ್ತೀನಿ, ಎಲೆಕ್ಟ್ರಿಕ್ ಶಾಕ್ ಹೊಡೆದ ತಕ್ಷಣ ಹೇಳ್ಕೊಂಡ್ಬಿಡ್ತೀನಿ.
ಹೇಳ್ಕೊಂಡು ಅವ್ರು ಹೇಳ್ಕೊಳ್ಳೋದಿದೆಯಲ್ಲ ಅದನ್ನ ರಿಫ್ಲೆಕ್ಸ್ ಆಕ್ಷನ್ ಅಂತ ಕರೀತಾರೆ. ಅಂದ್ರೆ ನಾನು ಏನೋ ಮುಟ್ಟೆ, ಅಲ್ಲಿಂದ ಒಂದು ಸಣ್ಣ ಶಾಕ್ ಬಂತು, ಇದು ಇಲ್ಲಿ ಹೋಗಿ ನನ್ನ ಕೈಯಿಂದ ಹೋಗಿ ನನ್ನ ಬೆನ್ನು ಮೂಳೆ ಕೊಟ್ಟು ಬೆನ್ನು ಮೂಳೆ ಮಿದುಳಿಗೆ ಕಳಿಸಿದ ಮೊದಲೇ ಎಮರ್ಜೆನ್ಸಿ ಇದೆ ಅನ್ನೋದನ್ನು ಗುರುತಿಸಿ ಕೈಗಳಿಗೆ ಆದೇಶ ಕೊಡುತ್ತೆ, ಎಳ್ಕೊಂಡ್ಬಿಡುತ್ತೆ. ಆಗ ಈ ಇಲ್ಲಿಂದ ಶುರುವಾಯಿತು. ಚರ್ಮದಿಂದ ಇಲ್ಲಿ ಚರ್ಮ ಏನೋ ಒಂದು ಮುಟ್ಟಿದ ತಕ್ಷಣ ಇಲ್ಲಿ ಶಾಕ್ ಹೊಡಿತು, ಶಾಕ್ ಹೊಡಿದ ತಕ್ಷಣ ಇದು ಜ್ಞಾನವಾಗಿ ನರ, ಇದು ಇಂಟರ್ ನ್ಯೂರಾನ್ ಇದ್ದು ನೋಡಿ, ಆ ಸ್ಪೈನಲ್ ಕಾರ್ಡ್ ಒಳಗಡೆ ಇಂಟರ್ ನ್ಯೂರಾನ್ ಸಂಯೋಜಕ ನರ, ಇಲ್ಲಿಂದನೇ ಆದೇಶ ಬಂದ್ರೆ ಅದು ಹೋಗಿ ಇದು ಕ್ರಿಯಾವಾಗಿ ನರ, ಇದು ಮಸಲ್ಗೆ ಆದೇಶ ಕೊಡುತ್ತೆ. ಆಗ ಮಸಲ್ ಕೆಲಸ ಮಾಡಿ ಕೈಯನ್ನು ಹಿಂದಕ್ಕೆ ಕೊಡೋದಕ್ಕೆ ಸಹಾಯ. ಇದಕ್ಕೆ ರಿಫ್ಲೆಕ್ಸ್ ಆಕ್ಷನ್ ಅಂತ ಕರೀತಾರೆ. ಇದು ಅನೇಕ ಸಂದರ್ಭಗಳಲ್ಲಿ ಇದನ್ನ ನಾವು ನೋಡ್ತೀವಿ. ಗೊತ್ತಿಲ್ಲದಲ್ಲೇ ಬಿಸಿ ಮುಟ್ಟಿದ್ರೆ ಅಥವಾ ಏನೋ ಚುಚ್ಕೊಂಡ ಕೈನ ಅಂತ ಹೇಳ್ಕೊತಿದ್ದಲ್ಲ, ಇದೆಲ್ಲ ರಿಫ್ಲೆಕ್ಸ್ ಆಕ್ಷನ್. ರಿಫ್ಲೆಕ್ಸ್ ಆಕ್ಷನ್ ಎಲ್ಲಿಂದ ಶುರುವಾಗುತ್ತೆ? ನಮ್ಮ ಜ್ಞಾನವಾಗಿ ಇದರಲ್ಲಿ ಏನೋ ನಮ್ಮ ಶರೀರದ ಯಾವುದೋ ಒಂದು ಭಾಗದಿಂದ ಅಲ್ಲಿ ಸಂದೇಶ ಶುರುವಾಗುತ್ತೆ. ಶುರುವಾಗ್ಬಿಟ್ಟು ಇದೆಲ್ಲ ಇದು ಸೆನ್ಸರಿ ನರ್ವ್, ಇಲ್ಲಿ ಎಲ್ಲ ಇದು ಇಲ್ಲಿವರೆಗೂ ಸೆನ್ಸರಿ. ಇದು ಏನ್ ಮಾಡುತ್ತೆ? ಸಂದೇಶವನ್ನು ಮಿದುಳು ಬಳಿ ಇತ್ತು, ಮಿದುಳು ಬಳಿ ಅಲ್ಲೇ ಆದೇಶವನ್ನು ಹೊರಡಿಸ್ಬಿಡುತ್ತೆ ಇಂಟರ್ ನ್ಯೂರಾನ್ಸ್ಗೆ ಸಂಯೋಜನೆ ಮಾಡುವಂಥದ್ದು. ಅಲ್ಲಿಂದ ಇದು ಕ್ರಿಯೆಗೆ ಆದೇಶ ಟ್ರಾವೆಲ್ ಮಾಡಿ ಮಸಲ್ ಹೋಗುತ್ತೆ, ಆ ಮಸಲ್ ಕೆಲಸ. ಇದನ್ನ ಈ ಪಥ ಇದೆಯಲ್ಲ, ಚರ್ಮದಿಂದ ಶುರುವಾಗಿ ನಮ್ಮ ಶರೀರದ ಒಂದು ಅಂಗ ಕೆಲಸ ಮಾಡುವವರೆಗೆ ಆ ಇಡೀ ಪಥವನ್ನ ನಾವು ಕ್ರಿಯಾವರ್ತಿತ ಛಾಪ ಅಂತ ಕರೀತೀವಿ. ರಿಫ್ಲೆಕ್ಸ್ ಆರ್ಕ್, ರಿಫ್ಲೆಕ್ಸ್ ಆಕ್ಷನ್ ಸಂಬಂಧಪಟ್ಟ. ಸೊ ನಾನು ಹಾಗೆ ಹೇಳಿದ ಹಾಗೆ ನಮ್ಮ ಪರಿಧಿ ನರವ್ಯೂಹ ಎರಡು ರೀತಿಯ ನರಗಳಿಂದ, ಮಿದುಳಿನಿಂದ ಹೊರಡುವ 12 ಜೊತೆ ನರಗಳು ಮತ್ತು ನಮ್ಮ ಮಿದುಳು ಬಳ್ಳಿಯಿಂದ ಹೊರಡುವಂತಹ 31 ಜೊತೆ ನರಗಳು. ಇವೆಲ್ಲ ಒಟ್ಟಾಗಿ ಸೇರಿ ಅದನ್ನು ಪೆರಿಫರಲ್ ನರ್ವಸ್ ಸಿಸ್ಟಮ್, PNS ಅಂತ ಹೇಳಿ ಕರೀತೀವಿ. ನೋಡಿ, ಇಲ್ಲಿ 12 ಜೊತೆ ಯಾವುದು ಅಂತ ನಿಮ್ಗೆ ಗೊತ್ತಾಗ್ತದೆ. ಸ್ಮೆಲ್ಗೆ ಸಂಬಂಧಪಟ್ಟಿದೆ. ಇದು ಒಂದು ಅಂದ್ರೆ ಒಂದು ಗೋಳಾರ್ಧದಿಂದ ಹೊರಟು, ಈ ಕಡೆನೂ ಅದಕ್ಕೆ ಸಂಬಂಧಪಟ್ಟಿದೆ, ಅಲ್ಲಿಗೆ ನೋಡಿ. ಆಮೇಲೆ ಆಕ್ಯುಲೋಮೋಟಾರ್, ಕಣ್ಣಿನ ಮೂವ್ಮೆಂಟ್ ಗಳಿಗೆ ಸಂಬಂಧಪಟ್ಟಿದ್ದು ಒಂದು ಅದು ಬರುತ್ತೆ. ಆಮೇಲೆ ಮುಖದ ಮೇಲಿನ ಸೆನ್ಸೇಷನ್, ಅಗಿಯೋದು, ಇವೆಲ್ಲದಕ್ಕೆ ಸಂಬಂಧಪಟ್ಟಿದ್ದು. ಆಮೇಲೆ ಫೇಶಿಯಲ್ ಮೂವ್ಮೆಂಟ್, ಆಮೇಲೆ ಗಂಟ್ಲಿನಲ್ಲಿ ಒಂದು ಸೆನ್ಸೇಷನ್, ಗಂಟ್ಲು ಕರ್ಕರ ಆಗ್ತಾ ಇದೆ ಅಂತ ಮಾಡ್ಬೋದಲ್ಲ, ಅದೆಲ್ಲ ಅದಕ್ಕೆ ನಮಗೆ ಸಂಬಂಧಪಟ್ಟಂತಹ ನರಗಳು. ಟೇಸ್ಟ್, ಸ್ವಾಲೋಯಿಂಗ್ ಇದೆ. ಹಾಗೆಯೇ ಈ ತರ ನೀವು ಎಣಿಸ್ಕೊಂಡು ಹೋದ್ರೆ ಇಲ್ಲಿ 12 ಜೊತೆ ನರಗಳು ಇರೋದನ್ನ ನೀವು ನೋಡ್ತೀವಿ. ಹಾಗೆಯೇ ಇದು ಬೆನ್ನು ಮೂಳೆ ಒಳಗಡೆ ಮಿದುಳು ಬಳ್ಳಿ ಇದೆ. ಆ ಮಿದುಳು ಬಳ್ಳಿಯಿಂದ 31 ಜೊತೆ ನರಗಳು ಹೊರಡುತ್ತೆ. ಈ ಕಡೆ 31, ಆ ಕಡೆ 30. ಅಂದ್ರೆ ಮಿದುಳು ಬಳ್ಳಿಯ 2 ಬದಿಗಳಲ್ಲಿ ಈ ನರಗಳು ಚಾಚಿಕೊಳ್ಳುತ್ತೆ. ಇವುಗಳೆಲ್ಲ ಒಟ್ಟಾಗಿ ಸೇರಿ, ಅಂದ್ರೆ ಮಿದುಳಿನಿಂದ ಹೊರಡುವ 12 ಜೊತೆ ನರಗಳು ಮತ್ತು ಮಿದುಳು ಬಳ್ಳಿಯಿಂದ ಹೊರಡುವಂತಹ 31 ಜೊತೆ ನರಗಳು ಒಟ್ಟಾಗಿ ಸೇರಿ ಅದನ್ನ ಪರಿಧಿ ನರವ್ಯೂಹ, ಪೆರಿಫರಲ್ ನರ್ವಸ್ ಸಿಸ್ಟಮ್. It consists of 12 pairs of nerves that emerge from the brain and 31 pairs of nerves that start from spinal cord. ನಾವು ಇನ್ನೊಂದು ರೀತಿಯಲ್ಲಿ ನಮ್ಮ ನರವ್ಯೂಹವನ್ನ ವರ್ಗೀಕರಣ ಮಾಡ್ತೀವಿ ಅನುಕೂಲಕ್ಕೆ. ಇದೆಲ್ಲ ನಾವು ಮಾಡ್ಕೊಳ್ಳೋದು ನಮ್ಮ ಅನುಕೂಲಕ್ಕೆ. ಒಂದು ಐಚ್ಛಿಕ ನರವ್ಯೂಹ, ಇನ್ನೊಂದು ಅನೈಚ್ಛಿಕ ನರವ್ಯೂಹ. ಅದಕ್ಕೆ ಅಟಾನಮಿಕ್ ನರ್ವಸ್ ಸಿಸ್ಟಮ್ ಅಂಡ್ ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್. ನಮ್ಮ ಶರೀರದಲ್ಲಿ ಕೆಲವು ಕೆಲಸಗಳು ನಮಗೆ ಬೇಕಾದ್ರೆ ಮಾಡಬಹುದು, ಬೇಡ ಅಂದ್ರೆ ಬೇಡ. ಅವೆಲ್ಲವೂ ನಿಯಂತ್ರಣ ಮಾಡುವಂತಹ, ಅವುಗಳ ಕೆಲಸವನ್ನ ಸಮನ್ವಯ ಮಾಡುವಂತಹ ನರವ್ಯೂಹದ ಭಾಗಕ್ಕೆ ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್, SNS ಅಂತ ಕರೀತೇವೆ. ಐಚ್ಛಿಕ ನರವ್ಯೂಹ. ಈಗ ಉದಾಹರಣೆಗೆ ನಾನು ನನ್ನ ಮೂಗನ್ನು ಕೆರ್ಕೋಬೇಕು, ಬೇಕಾದ್ರೆ ಕೆರ್ಕೋಬಹುದು, ಇಲ್ಲ ನೀವೆಲ್ಲ ನೋಡ್ತೀರಾ ಅಂತ ನಾನು ಕಡಿತಾ ಇದ್ದು ಸುಮ್ಮನೆ ನನ್ನ ಇಚ್ಛೆಗೆ ಸಂಬಂಧಿಸಿದೆ. ಅಂದ್ರೆ ವಾಲಂಟರಿ ಆಕ್ಟಿವಿಟೀಸ್, ನಮ್ಮ ಇಚ್ಛೆಗೆ ಅನುಗುಣವಾಗಿ ಮಾಡುವುದು. ಈಗ ನನ್ನ ಕೈಯನ್ನ ಚಲನೆ ಮಾಡ್ತಾ ಇದ್ದೀನಿ, ಕೈಯನ್ನು ಚಲನೆ ಮಾಡೋದು ನನ್ನ ಇಚ್ಛೆಗೆ ಬೇಕಿತ್ತು, ಮಾಡಬಾರ್ದು ನಾನು ಸುಮ್ಮನೆ ಕೈ ಕಟ್ಕೊಂಡು ನಿಂತಿತ್ತು, ಅದು ನನ್ನ ಇಚ್ಛೆಗೆ ಸಂಬಂಧ. ಅದನ್ನ ನಿಯಂತ್ರಿಸುವ ನರಮಂಡಲದ ಭಾಗಗಳು. ಮತ್ತು ಇನ್ನು ಕೆಲವು ನೀವು
ನಿಲ್ಸು ಅಂದ್ರೆ ನಿಲ್ಸಕ್ಕಾಗಲ್ಲ, ಮಾಡು ಅಂದ್ರೆ ಮಾಡಕ್ಕಾಗಲ್ಲ. ಅದರ ಪಾಡಿಗೆ ನಡ್ಕೊಂಡೇ ಹೋಗ್ತಾ ಇದೆ. ರಕ್ತ ಪರಿಚಲನೆ, ನಾನು ಹೇಳಬಹುದು ರಕ್ತನಾಳಗಳಿಗೆ, ರಕ್ತನಾಳಗಳೇ ಈಗ ರಕ್ತವನ್ನ ಒಯ್ಯುವುದನ್ನು ನಿಲ್ಲಿಸಿ ಇದ್ರೆ ಅದನ್ನ. ಹಾಗೆಯೇ ನನ್ನ ಆಹಾರ ಏನು ಸಾಯಂಕಾಲ ನಾನು ಊಟ ಸ್ವಲ್ಪ ತಿಂಡಿ ತಿಂದೆ, ಅದು ನನ್ನ ಶರೀರದಲ್ಲಿ ಈಗ ಜೀರ್ಣಕ್ರಿಯೆಗೆ ಒಳಗಾಗ್ತದೆ. ನನ್ನ ಜೀರ್ಣಾಂಗ ವ್ಯೂಹವೇ ಈಗ ಸ್ವಲ್ಪ ಹೊತ್ತು ಪಾಠ ಮಾಡ್ತಾ ಇದ್ದೀನಿ, ಈಗ ನೀನು ಕೆಲಸ ಮಾಡಬೇಡ ಅಂತ ಅದು ನಿಲ್ಸಲ್ಲ. ನಮ್ಮ ಶರೀರದಲ್ಲಿ ಇರುವಂತಹ ಎಂಡೋಕ್ರೈನ್ ಸಿಸ್ಟಮ್ ಅಂದ್ರೆ ನಾವು ನಿರ್ನಾಳ ಗ್ರಂಥಿಗಳ ವ್ಯೂಹ ಅಂತ ಏನ್ ಹೇಳಿ, ಅವುಗಳು ತಪ್ಪಷ್ಟಕ್ಕೆ ತಾವೇ ಶ್ವಾಸಕೋಶವೇ ಉಸಿರಾಡಬೇಡ ಅಂತಂದ್ರೆ ಶ್ವಾಸಕೋಶ ತಿಳಿಸೋದು ನಮ್ಗೆ ಇಷ್ಟ ಇರ್ಲಿ ಇಷ್ಟ ಇರಲಿ. ಹೃದಯ ಬಡಿತ ಹೃದಯವೇ ಸ್ವಲ್ಪ ಹೊತ್ತು ನಿಲ್ಲು, ವಿಶ್ರಾಂತಿ ತೆಗೆದುಕೋ, ಹೆಚ್ಚು ಶ್ರಮ ಪಡಬೇಡ ಅಂತ ಹೇಳಿದ್ರೆ ಆತರ ಮಾಡುತ್ತೆ. ಅದು ನಮ್ಮ ಇಚ್ಛೆಯನ್ನ ಮೀರಿ ಶರೀರದ ಉಳಿವಿಗಾಗಿ ಅದು ನಡೀತಾನೆ ಇರುತ್ತೆ. ಅದನ್ನ ಕಂಟ್ರೋಲ್ ಮಾಡುವಂತಹ ಒಂದು ನರವ್ಯೂಹ, ಅದಕ್ಕೆ ನಾವು ಅನೈಚ್ಛಿಕ ನರವ್ಯೂಹ, ಸ್ವನಿಯಂತ್ರಿತ ನಿಯಂತ್ರಕ ನರವ್ಯೂಹ ಆಗ್ತದೆ. ನೋಡಿ, ಅದರಲ್ಲೆಲ್ಲ ಎಲ್ಲೂ ಸೇರ್ಕೊಂಡಿದೆ, ಬ್ರೈನ್ ಸೇರ್ಕೊಂಡಿದೆ, ಸ್ಪೈನಲ್ ಕಾರ್ಡ್ ಸೇರ್ಕೊಂಡಿದೆ, ಎಲ್ಲ ನರಗಳು, ಜ್ಞಾನವಾಗಿ ನರ, ಕ್ರಿಯಾವಾಗಿ ನರಗಳು ಎಲ್ಲೂ ಸೇರ್ಕೊಂಡೇ ಈ ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್. ಅದು ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್ ಆಗಿರ್ಲಿ ಅಥವಾ ಅಟಾಮಿಕ್ ನರ್ವಸ್ ಸಿಸ್ಟಮ್ ಅಂದ್ರೆ ನಮ್ಮ ಇಚ್ಛೆಯನ್ನ ಮೀರಿ ಅನೈಚ್ಛಿಕ ನರವ್ಯೂಹ, ಎಲ್ಲದರಲ್ಲೂ ಈ ನಮ್ಮ ನರವ್ಯೂಹದ ಎಲ್ಲ ಭಾಗಗಳು ಭಾಗವಹಿಸ್ತವೆ. ನಮ್ಮ ಅನೈಚ್ಛಿಕ ನರವ್ಯೂಹದಲ್ಲಿ ಉದಾಹರಣೆಗೆ ನಮ್ಮ ಆಹಾರ ಪಚನವಾಗಬೇಕಾದ್ರೆ ಅನೇಕ ಎನ್ಸೈಮ್ಸ್, ಕಿಣ್ವಗಳು ಉತ್ಪತ್ತಿಯಾಗುತ್ತೆ. ನಮ್ಮ ಹೊಟ್ಟೆಯಲ್ಲಿ ಉತ್ಪತ್ತಿ ಆಗುತ್ತೆ, ಪ್ಯಾಂಕ್ರಿಯಾಸ್ ಆಗುತ್ತೆ, ಬೇರೆ ಬೇರೆ ಭಾಗಗಳಲ್ಲಿ ಅನೇಕ ಈ ಪಚನಕ್ಕೆ ಅನುಕೂಲವಾಗುತ್ತೆ. ಅದು ಎಲ್ಲ ಇನ್ವಾಲ್ವ್. ನಮ್ಮ ಆಹಾರವನ್ನ ಚೆನ್ನಾಗಿ ಕಲಸಿ ಅಲ್ಲಿ ಅದಕ್ಕೆ ಆಸಿಡ್ ಜೊತೆ ಬೆರೆಸಿ, ಹೈಡ್ರೋಕ್ಲೋರಿಕ್ ಆಸಿಡ್ ನಮ್ಮ ಜನರದ ಗೋಡೆಗಳಿಂದ ಉತ್ಪತ್ತಿಯಾಗುವಂತಹ ಹೈಡ್ರೋಕ್ಲೋರಿಕ್ ಆಸಿಡ್ ಬೆರೆಸಿ ಅದರಲ್ಲಿ ಇರುವಂತಹ ಕೆಲವು ಸೂಕ್ಷ್ಮ ಜೀವಿಗಳನ್ನ ಕೊಂದು ಅದನ್ನೆಲ್ಲ ಅವಶ್ಯಕ ಜೀರ್ಣ ಮಾಡಿ ಮತ್ತೆ ಸಣ್ಣ ಕರಳಿಗೆ ಕಳಿಸಿ. ಇದೆಲ್ಲ ಸಂಕಷ್ಟಕ್ಕೆ ತಾನೇ ಆಗ್ತಾ ಇದೆ. ಅದು ನಮ್ಮ ಹತೋಟಿಯಲ್ಲಿ ಇಲ್ಲ. ಇದನ್ನ ನಿಯಂತ್ರಿಸುವಂತಹ ನಮ್ಮ ನರವ್ಯೂಹದ ಭಾಗಕ್ಕೆ ಅಟಾಮಿಕ್ ನರ್ವಸ್ ಸಿಸ್ಟಮ್ ಅಂತೇಳಿ ನಾವು ಹೇಳ್ತೀವಿ. ಈ ನಮ್ಮ ಪರಿಧಿ ನರವ್ಯೂಹ ಏನೇನು ಕೆಲಸ ಮಾಡ್ತೇವೆ ಅಂದ್ರೆ, ಪರಿಧಿ ನರವ್ಯೂಹದಲ್ಲಿ ಎರಡು ಭಾಗ ಇದೆ. ಅಟಾಮಿಕ್ ನರ್ವಸ್ ಸಿಸ್ಟಮ್ ಮತ್ತು ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್. ಇದೇನ್ ಮಾಡುತ್ತೆ ಅಂತಂದ್ರೆ, ನಮ್ಮ ಕೇಂದ್ರ ನರವ್ಯೂಹವನ್ನ ಕೈಕಾಲು ಮತ್ತು ಮತ್ತಿತರ ಅಂಗಗಳು, ಎಲ್ಲ ಅಂಗಗಳಿಗೆ, ಒಳ ಅಂಗಗಳು ಮತ್ತು ಹೊರ ಅಂಗಗಳು, ಅವುಗಳಿಗೆ ಸಂಪರ್ಕ ಮಾಡುವ ಕೆಲಸವನ್ನ ಈ ಪರಿಧಿ ನರವ್ಯೂಹ, ಪೆರಿಫರಲ್ ನರ್ವಸ್ ಸಿಸ್ಟಮ್ ಮಾಡಿ. ಅಂದ್ರೆ ಇದು ಎಲ್ಲ ಅಂಗಗಳು, ಬರೇ ಕೈಕಾಲು ಉಂಟಾಗ ಒಳ ಅಂಗಗಳು, ಜಠರಕ್ಕೂ ನರಗಳ ಸಂಪರ್ಕವೇ. ನಮ್ಮ ಎಲ್ಲ ನಮ್ಮ ಇಲ್ಲಿರುವಂತಹ ನಿರ್ನಾಳದ ಗ್ರಂಥಿಗಳು ಏನೇನಿದೆ ಅವುಗಳಿಗೂ ಕೂಡ ಆ ಸಂಪರ್ಕ. ಆಮೇಲೆ ಇವುಗಳು ಸಂದೇಶಗಳನ್ನ ಶರೀರದ ಬೇರೆ ಬೇರೆ ಭಾಗಗಳಿಂದ ಸ್ವೀಕರಿಸ್ತವೆ ಮತ್ತು ಅಲ್ಲಿ ಆದೇಶಗಳು, ಅವುಗಳನ್ನೆಲ್ಲ ಮಾಡುವುದು ಯಾವುದಂದ್ರೆ ಈ ನರಗಳು. ಉಸಿರಾಟ, ಹೃದಯ ಬಡಿತಕ್ಕಂಥ ಅನೈಚ್ಛಿಕ ಕ್ರಿಯೆಗಳನ್ನ ಅವು ನಿಯಂತ್ರಣ ಮಾಡ್ತವೆ. ಕೇಂದ್ರ ನರವ್ಯೂಹದಿಂದ ಸಂದೇಶಗಳನ್ನ ಅಂಗಗಳಿಂದ ಸಂದೇಶಗಳನ್ನ ಕೇಂದ್ರ ನರಮಂಡಲಕ್ಕೆ ತೆಗೆದುಕೊಂಡು ಬರೋದು ಕೂಡ ಪರಿಧಿ ನರಮಂಡಲದ ಅಥವಾ ನರವ್ಯೂಹದ ಕೆಲಸ. ಸೊ ಇದೆಲ್ಲ ನರಗಳ ಒಂದು ಚಿತ್ರದಲ್ಲಿ ನೀವು ಅದನ್ನ ನೋಡ್ಬೋದು. ಈ ಅಟಾಮಿಕ್ ನರ್ವಸ್ ಸಿಸ್ಟಮ್ ಅಲ್ಲಿ ಎರಡು ಭಾಗ, ಒಂದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್, ಇನ್ನೊಂದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ದೇಹವನ್ನ ನಾರ್ಮಲ್ ಸ್ಥಿತಿಯಲ್ಲಿ ಇಡೋದು ಪ್ರಯತ್ನ ಮಾಡುತ್ತೆ. ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ನಮ್ಮ ಶರೀರವನ್ನ ಉದ್ದೀಪನಗೊಳಿಸುತ್ತೆ, ಹೆಚ್ಚು ಕ್ರಿಯಾಶೀಲ ಮಾಡುತ್ತೆ, ಹೆಚ್ಚು ಚಟುವಟಿಕೆಯಿಂದ ಮಾಡುತ್ತೆ. ಈ ಉದಾಹರಣೆಗೆ ಕೆಲವು ಸಲ ನಾವು ಏನೋ ಒಂದು ಹಾವನ್ನ ಕಂಡ್ರೆ ಓಡ್ತಾ ಇದ್ದಾಗ ಒಂದು ಭಯ, ಕಣ್ಣಿನ ಪಾಪಗಳು ವಿಸ್ತಾರವಾಗುತ್ತೆ. ಅದೆಲ್ಲ ಆಗುದು ಯಾವುದರಿಂದ ಅಂದ್ರೆ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಅದಾದ್ಮೇಲೆ ಆ ಭಯ ಹೋದ್ಮೇಲೆ ಮತ್ತೆ ಪಾಪೆ ತನ್ನ ಹಿಂದಿನ ಸ್ಥಿತಿಗೆ ತಗೊಂಡ್ಬರುತ್ತೆ. ಅದನ್ನು ತಗೊಂಡ್ಬರಕ್ಕೆ ಸಹಾಯ ಮಾಡುತ್ತೆ ಅಂದ್ರೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಅಂದ್ರೆ ನಮ್ಮ ಹೃದಯ ಬಡಿತ ಹೆಚ್ಚುವುದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್, ಹೃದಯ ಬಡಿತವನ್ನ ಸಾಮಾನ್ಯ ಸ್ಥಿತಿಗೆ ತರುವಂತದ್ದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಅಂದ್ರೆ ಯಾವುದೇ ಶರೀರದಲ್ಲಿ ಒಂದು ಇದಕ್ಕಿದ್ದ ಹಾಗೆ ರೋಮಗಳು ಎದುರಿಸಿಕೊಂಡು ಅದಕ್ಕೆ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಕಾರಣ.
ನಮ್ಮ ಆಟೋನಮಿಕ್ ನರ್ವಸ್ ಸಿಸ್ಟಮ್ ಅಲ್ಲಿ ಎರಡು ಭಾಗಗಳನ್ನು, ಒಂದು ಶರೀರವನ್ನು ಒಂದು ಪರಿಸ್ಥಿತಿಯನ್ನ ಎದುರಿಸೋದಕ್ಕೆ ತಯಾರು ಮಾಡೋದಕ್ಕೆ ಹೆಚ್ಚಿನ ಚಟುವಟಿಕೆಗಳನ್ನ ಪ್ರಚೋದನೆ ಮಾಡುವಂಥದ್ದು, ಇನ್ನೊಂದು ಹಿಂದಿನ ಸ್ಥಿತಿಗೆ ಬರುವುದು. ನಾನು ಹಾಗೆ ಹೇಳಿದೆ, ನಮ್ಮ ಶರೀರದಲ್ಲಿ ಸಮನ್ವಯ ಮತ್ತು ನಿಯಂತ್ರಣವನ್ನ ಎರಡು ವ್ಯವಸ್ಥೆಗಳು ಮಾಡುತ್ತೆ. ಒಂದು ನರವ್ಯೂಹ, ಇನ್ನೊಂದು ನಿರ್ಮಾಣ ಗ್ರಂಥಿಗಳ ಅಂತಃಸ್ರಾವಕ ಗ್ರಂಥಿಗಳ ವ್ಯೂಹ. ಇದಕ್ಕೂ ಅದಕ್ಕೆ ಏನ್ ವ್ಯತ್ಯಾಸ ಅಂದ್ರೆ, ಇದು ಎಲೆಕ್ಟ್ರೋಕೆಮಿಕಲ್ ಕಮ್ಯುನಿಕೇಶನ್. ಯಾವುದು ನರವ್ಯೂಹ, ಇದು ಬರೀ ಕೆಮಿಕಲ್ ಕಮ್ಯುನಿಕೇಶನ್. ಇಲ್ಲಿ ಒಂಥರ ವೈರು, ಶರೀರದ ಒಳಗೆಲ್ಲ ಫುಲ್ ವೈರಿಂಗ್ ಇದೆ. ಆ ವೈರ್ ಮೂಲಕ ಎಲೆಕ್ಟ್ರಿಕಲ್ ಸಿಗ್ನಲ್ ಗಳೆಲ್ಲ ಹೋಗುತ್ತೆ. ವೈರ್ಗಳು ಯಾವ್ದು? ಇಲ್ಲಿ ನರಗಳು. ಆ ನರಗಳ ಮೂಲಕ ಹೋಗುತ್ತೆ. ಇಲ್ಲಿ ಯಾವುದೇ ವೈರ್ ಇಲ್ಲ, ಸೀದಾ ಏನ್ ಮಾಡುತ್ತೆ ಅಂದ್ರೆ ಕೆಮಿಕಲ್ಸ್ ಅನ್ನು ಉತ್ಪಾದನೆ ಮಾಡಿ ರಕ್ತಕ್ಕೆ ಬಿಟ್ಬಿಡುತ್ತೆ. ಆ ರಕ್ತದಲ್ಲಿ ಪರಿಚಲನೆ ಮಾಡುವಾಗ ಅದು ಯಾವ ಅಂಗಕ್ಕೆ ಹೋಗ್ಬೇಕೋ ಅಲ್ಲಿ ಹೋಗಿ ಅಲ್ಲಿ ಕೆಲಸವನ್ನ ಮಾಡುತ್ತೆ. ಈ ಸಮನ್ವಯ ಮತ್ತು ನಿಯಂತ್ರಣದಲ್ಲಿ ಪ್ರಮುಖವಾದ ಒಂದು ದೊಡ್ಡ ವ್ಯತ್ಯಾಸ ಅಂತಂದ್ರೆ, the nervous system is electrochemical communication, whereas endocrine system is chemical communication only. So it happens through the nerves and nerve cells, whereas this here communication, control and coordination happens because of the chemical messages that are passed through hormones which are released directly into the bloodstream. So ಈಗ ಒಂದು ಸಮರೈಸ್ ಮಾಡ್ತಾರೆ, ಏನ್ ಓದ್ತಾರೆ. ನರ್ವಸ್ ಸಿಸ್ಟಮ್ ಅನ್ನ ನಾವು ಪ್ರಧಾನವಾಗಿ ಎರಡು ಭಾಗ ಮಾಡ್ತೀವಿ: ಕೇಂದ್ರ ನರವ್ಯೂಹ, ಪರಿಧಿ ನರವ್ಯೂಹ. ಅದರ ಒಂದು ಆಟೋನಮಿ ಅಂದ್ರೆ ಇಂಟರ್ನಲ್ ಆರ್ಗನ್ಸ್ ಗಳು ಇದೆಯಲ್ಲ, ಅದರ ಕೆಲಸನ ತಮ್ಮಷ್ಟು ತಾವೇ ನಡೆಸ್ಕೊಂಡು ಹೋಗ್ತಿದೆ. ಅದನ್ನ ಆಟೋನಮಿಕ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಲ್ಲಿ ಮಿದುಳು ಬಳ್ಳಿ ಮತ್ತು ಮಿದುಳು, ಪೆರಿಫರಲ್ ನರ್ವಸ್ ಸಿಸ್ಟಮ್ ಅಲ್ಲಿ ಕ್ರಿಯಾವಾಹಿ ನರಗಳು ಮತ್ತು ಜ್ಞಾನವಾಹಿ ನರಗಳು, ಹಾಗೆ ಆಟೋನಮಿಕ್ ನರ್ವಸ್ ಸಿಸ್ಟಮ್ ಅಲ್ಲಿ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂಡ್ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಇದನ್ನ ಒಂದು ಚಿತ್ರದ ಮೂಲಕ ನೋಡಿದ್ರೆ ನಿಮಗೆ ಚೆನ್ನಾಗಿ ಅರ್ಥ. ಈಗ ನೋಡಿ, ಇಲ್ಲಿ ಪೆರಿಫರಲ್, ಸೆಂಟ್ರಲ್. ಪೆರಿಫರಲ್ ನ ಆಟೋನಮಿಕ್ ಅಂಡ್ ಸೊಮ್ಯಾಟಿಕ್ ಅಂತ ಮಾಡ್ತೀವಿ, ಆಟೋನಮಿಕ್ ಅಂಡ್ ಸಿಂಪಥೆಟಿಕ್ ಅಂಡ್ ಪ್ಯಾರಾಸಿಂಪಥೆಟಿಕ್ ಅಂತ ಮಾಡ್ತೀವಿ. ಸೊಮ್ಯಾಟಿಕ್ ಅಲ್ಲಿ ಎರಡು ತರ, ಒಂದು ಸೆನ್ಸರಿ ಇನ್ಪುಟ್ ಅಂದ್ರೆ ಸೆನ್ಸರಿ ನರ್ವ್ಸ್ ಗಳ ಮೂಲಕ, ಇನ್ನೊಂದು ಮೋಟಾರ್ ಇನ್ಪುಟ್ ಅಂದ್ರೆ ಕೆಲಸ ಮಾಡೋದಕ್ಕೆ ಆದೇಶವನ್ನು ಕಳಿಸುವಂತಹ ಒಂದು. ಬೇಗ ನಾವು ಎರಡು ಪ್ರಶ್ನೆಗಳನ್ನು ತಗೊಳ್ಳೋಣ. ನೀವು ಒಲಿಂಪಿಯಾಡ್ ಪರೀಕ್ಷೆ ಬರೀತಾ ಇದ್ದೀವಿ, ಅದರಲ್ಲಿ ಸಾಮಾನ್ಯವಾಗಿ ಯಾವ ತರ ಪ್ರಶ್ನೆಗಳು ಬರಬಹುದು ನೋಡಿ. ಈಗ ಇಂತಹ ಚಿತ್ರಗಳನ್ನ ಕೊಟ್ಟು ಇದರ ಭಾಗಗಳನ್ನು ಗುರುತಿಸೋ ಹಾಗೆ ಕೇಳಿ, ಎಕ್ಸ್ ಏನು, ವೈ ಏನು, ಝಡ್ ಏನು, ಡಬ್ಲ್ಯೂ ಏನು. ಸೊ ಇದನ್ನ ನೀವು ಓದ್ಕೊಂಡು ಆ ಭಾಗಗಳನ್ನು ಸರಿಯಾಗಿ ಗುರುತಿಸ್ಬಿಟ್ಟು ಉತ್ತರ ಹೇಳಬೇಕು. ಯಾವುದು ಸರಿಯಾದ ಉತ್ತರ ಅಂತೇಳಿ ನೋಡೋಣ. ನೋಡಿ, ಎಕ್ಸ್ ಅನ್ನೋದು ಮೆಡುಲ್ಲ, ನಮ್ಮ ಅನೈಚ್ಛಿಕ ಕ್ರಿಯೆಗಳನ್ನ ನಿಯಂತ್ರಿಸುವ ಭಾಗ. ಸೊ ಝಡ್ ಅನ್ನೋದು ಸೆರೆಬೆಲ್ಲಮ್, ನಮ್ಮ ಶರೀರದ ಭಂಗಿ, ನಿಲುವು ಮತ್ತು ಸಂತುಲನೆಯನ್ನು ಕಾಪಾಡು. ವೈ ಅನ್ನೋದು ಕಾರ್ಪಸ್ ಪೊಲುಸಮ್, ನಾನು ಎಡಗೋಳ ಅಂತ ಬಲಗೋಳ ಅಂತ ಹೇಳ್ತಾರ, ಅವೆರಡರ ಮಧ್ಯೆ ಸ್ನಾಯುಗಳಿಂದ ಅವೆರಡು ಭಾಗಗಳನ್ನು ಜೋಡಿಸುವಂತಹ ಒಂದು ಭಾಗ ಇದೆ. ಆ ವೈ ಅನ್ನೋದು ಅದು ಕಾರ್ಪಸ್ ಪೊಲುಸಮ್ ಅಂತ ಹೇಳಿ, ಇಟ್ ಇಸ್ ನಥಿಂಗ್ ಬಟ್ a set of muscles which connect the right hemisphere and the left hemisphere. ಇನ್ನೊಂದು ಪ್ರಶ್ನೆ ನೋಡೋಣ. ನಮ್ಮ ಕಣ್ಣಿನ ಮೇಲೆ ಒಂದು ಬೆಳಕು ಬೀಳುತ್ತೆ, ಆ ಬೆಳಕಿನ ತಕ್ಷಣ ಕಣ್ಣು ಸಡನ್ ಆಗಿ ಕಣ್ಣು ಮುಚ್ಚಿರುತ್ತೆ. ಇದರ ಸೀಕ್ವೆನ್ಸ್ ಹೇಗಾಗುತ್ತೆ? ಯಾವುದು? ಫಸ್ಟ್ ಕಣ್ಣು ಬೆಳಕಿನ ಕಣ್ಣಿನ ಮೇಲೆ ಬ್ರೈಟ್ ಲೈಟ್ ಬೀಳುತ್ತೆ, ಕಣ್ಣಿನಲ್ಲಿ ಜ್ಞಾನ, ಅದು ಜ್ಞಾನೇಂದ್ರಿಯ, ಅದು ಆ ಬೆಳಕನ್ನ ತಗೊಂಡು ಅದನ್ನ ಜ್ಞಾನವಾಹಿ ನರಗಳನ್ನು, ಸೆನ್ಸರಿ ನ್ಯೂರಾನ್ಗಳ ಮೂಲಕ ಅದನ್ನ ಸ್ಪೈನಲ್ ಕಾರ್ಡ್ಗೆ ಕಳಿಸುತ್ತೆ. ಆ ಸ್ಪೈನಲ್ ಕಾರ್ಡ್ ಆದೇಶ ಕೊಡುತ್ತೆ, ಆದೇಶ ಮೋಟಾರ್ ನ್ಯೂರಾನ್ ಮೂಲಕ ಆ ಅಂಗಕ್ಕೆ ಹೋಗುತ್ತೆ, ಕಣ್ಣಿನ ರೆಪ್ಪೆಗಳಿಗೆ ಹೋಗುತ್ತೆ, ಆಗ ಕಣ್ಣು ರೆಪ್ಪೆ ಮುಚ್ಚುತ್ತೆ. ಸೊ ಯಾವ ಉತ್ತರ ಅಂತ ನಿಮ್ಗೆ ಈಗಾಗಲೇ ಸರಿಯಾಗಿ ಗೊತ್ತಿದೆ. ಸೊ ಎ ಉತ್ತರ ಸರಿಯಾಗಿ. ಮುಂದಿನ ಪ್ರಶ್ನೆ ನೋಡೋಣ. ಇದರಲ್ಲಿ ನೋಡಿ, ಅಲ್ಲಿ ಪ್ರಶ್ನೆ ನೋಡ್ಬೇಕು ನೀವು, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಒಂದಕ್ಕಿಂತ ಹೆಚ್ಚು ಸರಿಯಾಗಿರೋದು ಯಾವುದು ಸರಿಯಾಗಿದೆ ಅಂತ ಹೇಳಿ. ಸೊ ಇದರಲ್ಲಿ ನೀವು ನೋಡಿದಾಗ ಸಡನ್ ಆಕ್ಷನ್ ಇನ್ ರೆಸ್ಪಾನ್ಸ್ ಟು ಸಮಥಿಂಗ್ ಇನ್ ದ ಎನ್ವೈರನ್ಮೆಂಟ್, ಸಡನ್ ವಿದ್ಯುತ್ತಿಗಾಗ ದೊಡ್ಡ ಶಬ್ದ ಬಂದ್ರೆ ಅಂತ ಗಾಬರಿ ಆಗ್ತಿತ್ತು, ಆತರ ಅದನ್ನ ರಿಫ್ಲೆಕ್ಸ್ ಆಕ್ಷನ್ ಅಂತ ಕರಿತೀವಿ ಅಂತ ಮೊದಲನೇ ಸ್ಟೇಟ್ಮೆಂಟ್. ಸೆನ್ಸರಿ ನ್ಯೂರಾನ್ಸ್ ಕ್ಯಾರಿ ಸಿಗ್ನಲ್ಸ್ ಫ್ರಮ್ ದ ಸ್ಪೈನಲ್ ಕಾರ್ಡ್ ಟು ದ ಮಸಲ್ಸ್, ಅಂದ್ರೆ ಜ್ಞಾನವಾಹಿ ನರಗಳು ಸಂದೇಶಗಳನ್ನ ಮಿದುಳು ಬಳ್ಳಿಯಿಂದ ಸ್ನಾಯುಗಳಿಗೆ ಕೊಂಡೊಯ್ತವೆ.
ಮೂರನೇದು ಮೋಟಾರ್ ನ್ಯೂರಾನ್ಸ್, ಕ್ರಿಯಾವಾಹಿ ನರಗಳು ಸಂದೇಶಗಳನ್ನ ನಾವು ಗ್ರಾಹಕ ಕೋಶಗಳಿಂದ ಮಿದುಳು ಬದಿಗೆ ಕೊಂಡೊಯ್ತೀವಿ. ಇನ್ನೊಂದು the path through which signals are transmitted from the receptor muscle or a glans or reflex arm. ಅಂದ್ರೆ ನಮ್ಮ ಸಂದೇಶಗಳು ಗ್ರಾಹಕ ಅಂಗಗಳಿಂದ ಸ್ನಾಯುಗಳಲ್ಲಿ ಸ್ನಾಯುಗಳಿಂದ ಅಥವಾ ಗ್ರಂಥಿಯಿಂದ ನಮ್ಮ ಕೇಂದ್ರ ನರಮಂಡಲಕ್ಕೆ ಹೋಗಿ ಮತ್ತೆ ವಾಪಸ್ಸು ಅಲ್ಲಿಗೆ ಮಾಹಿತಿ ಬರುತ್ತಲ್ಲ, ವಾಪಸ್ಸು ಆ ಪಥವನ್ನು ರಿಫ್ಲೆಕ್ಸ್ ಅಂತ ಕರಿತೀವಿ, ಕ್ರಿಯಾವರ್ತಿ ಚಾಪ ಅಂತ ಕರಿತೀವಿ. ಯಾವತ್ತು ಸರಿ ಇಲ್ಲಿ ನಿಮ್ಗೆ ಗೊತ್ತಿದೆ, ಎ ಮತ್ತು ಬಿ ಎರಡೂ ಕೂಡ ಸರಿಯಾಗಿ, ಎ ಮತ್ತು ಬಿ ಎರಡೂ ಕೂಡ ಸರಿಯಾಗಿ ಇದ್ರೆ ನಿಮಗೆ ಆ ಪರೀಕ್ಷೆಯಲ್ಲಿ ಬರೀ ಒಂದು ಸರಿಯಾದ ಉತ್ತರ ಇರಬೇಕು ಅಂತಿಲ್ಲ, ಎರಡಿರ್ಬೋದು, ಯಾವುದು ತಪ್ಪು ಅಂತ ಹೇಳ್ಬೋದು. ಇವುಗಳಲ್ಲಿ ಯಾವುದು ಸರಿಯಾಗಿ ಕೆಲಸದ ಜೊತೆ ಹೊಂದಿಕೆ ಆಗಿಲ್ಲ. ಮೂಮೆದು ಅಂದ್ರೆ ಕೋರ್ ಬ್ರೈನ್ ಪ್ಲೇಸ್ an important role in our thinking. ನಮ್ಮ ಸ್ಪೈನಲ್ ಕಾರ್ಡ್ ಅನೇಕ ಪರಾವರ್ತಿತ ಕ್ರಿಯೆಗಳು, ರಿಫ್ಲೆಕ್ಸ್ ಆಕ್ಷನ್ ಸೆಂಟರ್, ಅದು ಸರಿನಾ. ಅನುಮಸ್ತಿಷ್ಕ ಅಂತಂದ್ರೆ ಸೆರೆಬೆಲ್ಲಮ್, ಅದು ಶರೀರದ ಭಂಗಿ ಮತ್ತು ಸಮತೋಲನವನ್ನು ಕಾಪಾಡುತ್ತೆ. ಮೆಡುಲ್ಲಾವು ನಮ್ಮ ಶರೀರದ ಐಚ್ಛಿಕ ಕ್ರಿಯೆಗಳನ್ನು ನಿರ್ವಹಿಸುತ್ತೆ. ಇದರಲ್ಲಿ ಯಾವುದು ತಪ್ಪು ಅಂತ ಕೇಳಿದ್ರು, ಯಾವುದು ಸರಿಯಾಗಿ ಹೊಂದಿಕೆ ಆಗಿಲ್ಲ. ನಾನು ಹಾಗೆ ಹೇಳಿದೆ, ಮೆಡುಲ್ಲಾ ಅಬ್ಲಂಗಾಟ್ ಅಂತ ನಮ್ಮ ಮೆದುಳಿನ ಕೆಳಭಾಗ ಬರುತ್ತದೆ, ಆ ಹೈಂಡ್ ಬ್ರೈನಿನ ಅಲ್ಲಿ ಒಂದು ಕೋಳಿನ ತರಹ ಕೆಳಗಡೆ ಬರುತ್ತಲ್ಲ, ಅದನ್ನ ಮೆಡುಲ್ಲಾ ಅಬ್ಲಂಗಾಟ್ ಅಂತ ಹೇಳ್ತೀವಿ. ಅದು ಅನೈಚ್ಛಿಕ ಕ್ರಿಯೆಗಳನ್ನ ನಿಯಂತ್ರಿಸುವ ಭಾಗ. ಆದ್ರಿಂದ ಸರಿಯಾದ ಅಂದ್ರೆ ಇದು ಆಕ್ಚುಲಿ ಸರಿಯಾಗಿ ಹೊಂದಿಕೆ ಆಗದೇ ಇರುತ್ತೆ. ಸೊ ನರ ಸಂದೇಶಗಳ ಸ್ವಭಾವ ಯಾವುದು ಅಂತ ಕೇಳಿದ್ದೀವಿ. ಯಾಂತ್ರಿಕ ಸಂದೇಶಗಳು, ರಾಸಾಯನಿಕ ಸಂದೇಶಗಳು, ವಿದ್ಯುತ್ ಸಂದೇಶಗಳು, ವಿದ್ಯುತ್ ರಾಸಾಯನಿಕ ಸಂದೇಶ. ನನಗೆ ಗ್ಯಾರಂಟಿ ಇದೆ, ನೀವು ಸರಿಯಾಗಿ ಉತ್ತರ ಹೇಳಿದ್ದೀರಿ, ಸರಿಯಾಗಿ ಕೇಳಿಸ್ಕೊಂಡಿದ್ದೀರಿ. ವಿದ್ಯುತ್ ರಾಸಾಯನಿಕ ಸಂದೇಶ ನಮ್ಮ ಎಂಡೋಕ್ರೈನ್ ಗ್ಲಾಂಡ್ಸ್ ಅಲ್ಲಿ ಬರೀ ಕೆಮಿಕಲ್ ಮೆಸೇಜಸ್, ಇಲ್ಲಿ ಎಲೆಕ್ಟ್ರೋಕೆಮಿಕಲ್ ಮೆಸೇಜಸ್, ಎಲೆಕ್ಟ್ರಿಕಲ್ ಮೆಸೇಜಸ್ ಕಂಬೈನ್ಡ್ ವಿತ್ ಕೆಮಿಕಲ್ ಮೆಸೇಜಸ್, ಯಾವುದರಲ್ಲಿ ನರ ಡ್ಯೂರಲ್ ಮೆಸೇಜಸ್. ಸೊ ನೀವು ಚೆನ್ನಾಗಿ ಕೇಳಿಸ್ಕೊಂಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಟೈಮ್ ವಿಡಿಯೋ